ಹಾಯ್ 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 ಗುಡ್ ಈವ್ನಿಂಗ್ ಗೈಸ್. ಸೊ ಇವತ್ತು ನಾನು ಹೇಳಿಕೆ ಹೊರಟಿರುವಂತಹ ಒಂದು ಅಮೇಝಿಂಗ್ ದೈತ್ಯಾದಂತಹ ಗಾಡಿ ಬಗ್ಗೆ ಇವತ್ತು ಮಾತಾಡೋಣ. ಅದು ಬೇರೆ ಯಾವುದೂ ಅಲ್ಲ, ಆಲ್ರೆಡಿ ಟೊಯೋಟೋ ಕ್ರಿಸ್ಟಾ ಬಗ್ಗೆ, ಇನೋವಾ ಬಗ್ಗೆ ವಿಡಿಯೋ ಮಾಡಿದ್ದೆ. ಯಾರೇನೋ ವಿಡಿಯೋ ನೋಡಿಲ್ಲ ದಯವಿಟ್ಟು ವಿಡಿಯೋ ಲೈಬ್ರರಿಯಲ್ಲಿ ಇರುತ್ತೆ, ಖಂಡಿತ ನೋಡಿ. ಇದು ನೆಕ್ಸ್ಟ್ ಅಪ್ಗ್ರೇಡ್, ಪ್ರಾಪರ್ 7 ಸೀಟರ್, ಪ್ರಾಪರ್ ರಫ್ ಆ್ಯಂಡ್ ಟಫ್ ಗಾಡಿ. ಅದರಲ್ಲೂ ಕೂಡ 4x2 AWD ಮ್ಯಾನ್ಯುಯಲ್ ಆಟೋ, ಈ ಥರ ಅಮೇಝಿಂಗ್ ಆಗಿರುವಂಥ ಫ್ಯೂಚರ್ಗಳು ಇರುವಂತಹ, ಮೆಕ್ಯಾನಿಕಲಿ ಫ್ಯೂಚರ್ ಇರುವಂಥ ಗಾಡಿ ಅದೇ ನಮ್ಮ ಫಾರ್ಚುನರ್ D4D 3 ಲೀಟರ್ ಇರುವಂತಹ ದೊಡ್ಡ ಇಂಜಿನ್ ಇರುವಂಥ ಫಾರ್ಚುನರ್ ಬಗ್ಗೆ ಇವತ್ತು ಮಾತಾಡೋಣ. ಆದರೆ ಅದಕ್ಕಿಂತ ಮುಂಚೆ ನಿಮ್ಮಲ್ಲಿರುವಂಥ ವೆಹಿಕಲ್ಸ್ಗಳನ್ನ ಸೇಲ್ ಮಾಡಬೇಕು, ಇಲ್ಲ ಓನರ್ಶಿಪ್ ವಿಡಿಯೋ ಮಾಡಬೇಕು ಅಂತ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಹಾಗೆ ಬೇರೆ ರಾಜ್ಯದಲ್ಲಿರುವಂತಹ ವೆಹಿಕಲ್ಗಳನ್ನ ತಗೋಬೇಕು ಆ್ಯಂಡ್ ರಿಜಿಸ್ಟ್ರೇಷನ್, ಟ್ರಾನ್ಸ್ಪೋರ್ಟೇಷನ್, ಇನ್ಸ್ಪೆಕ್ಷನ್, ಸರ್ವಿಸ್ ಹಿಸ್ಟ್ರಿ ತೆಗೆಸುವಂಥದ್ದು ಪ್ರತಿಯೊಂದಕ್ಕೂ ಕೂಡ ಈ ಒಂದು ನಂಬರ್ ನಿಮಗೆ ಹೆಲ್ಪ್ಲೈನ್ ಆಗಿ ಕಾರ್ಯ ಮಾಡುತ್ತೆ. 90ರಲ್ಲಿ ಬಂದಿರುವಂಥ ಬ್ಯಾಚ್ಗಿಂತ 2012ರಲ್ಲಿರುವಂತಹ ಬ್ಯಾಚ್ ಗಾಡಿಗಳು ತುಂಬ ಚೆನ್ನಾಗೇ ಇರುತ್ತೆ. 2009 ಗಾಡಿನೂ ಚೆನ್ನಾಗಿದೆ, 10 ಸೂಪರ್ ಆಗಿದೆ, ಎಲ್ಲನೂ ಚೆನ್ನಾಗಿದೆ. ಅದರಲ್ಲಿ ನನಗೆ ಇಷ್ಟವಾಗಿರೋಂಥದ್ದು ಅಬ್ವಿಯಸ್ಲಿ ವೈಟ್ ಸಖತ್ ಇಷ್ಟ ಆಗುತ್ತೆ, ಮ್ಯಾನ್ಯುಯಲ್ ಇಷ್ಟ ಆಗುತ್ತೆ. ಆ ಗಾಡಿ ಏನು ಮೇಯ್ನು ಪರ್ಪಸ್ಗೆ ಅಂತ ಹೇಳಿದ್ರೆ, ಅದು ಹೈವೇ ಪರ್ಪಸ್ಗೋಸ್ಕರ ಮಾಡಿರುವಂಥದ್ದು. ಪ್ರಾಪರ್ 7 ಸೀಟ್ರ್ ಪ್ಲಸ್ ನಿಮಗೆ ಸ್ವಲ್ಪ ಹಿಂದೆನೂ ಕೂಡ ಒಂದು 2-3 4 ಸೂಟ್ ಕೇಸ್ ಇಡುವಂತಹ, ದೊಡ್ಡದಲ್ಲ ಮೀಡಿಯಮ್ ಸೈಜ್ ಸೂಟ್ ಕೇಸ್ ಇಡುವಂತಹ ಸ್ಪೇಸ್ ಇರುತ್ತೆ. ನಿಮಗೆ ಬೇರೆ ಗಾಡಿಗಳಲ್ಲಿ ಅಷ್ಟೊಂದು ಸ್ಪೇಸ್ ಬರೋಲ್ಲ, ಬಟ್ ನಿಮಗೆ ಇದರಲ್ಲಿ ಫಾರ್ಚುನರ್ ಸ್ವಲ್ಪ ಸ್ಪೇಸ್ ಕೂಡ ಬರುತ್ತೆ. ಒಳ್ಳೆ ಹೈಟು ಇರುತ್ತೆ, ಒಳ್ಳೆ ಗಾಡಿ. ಇಂಜಿನ್ ಪರ್ಫಾರ್ಮೆನ್ಸ್ ಆಗಿರಲಿ, ನಿಮಗೆ ಎಕ್ಸಲರೇಷನ್, ಥ್ರಾಟಲ್ ರೆಸ್ಪಾನ್ಸ್ ಆಗಿರಲಿ, ಎಲ್ಲನೂ ಕೂಡ ಚೆನ್ನಾಗಿರ್ತದೆ. ನಿಮ್ಗೆ ಇದರಲ್ಲಿ ಹೆಡ್ಲೈಟ್ ಕ್ಲೀನರ್ ಬೇರೆ ಇದೆ, ವಾಷರ್ ಬೇರೆಯೇ ಇದೆ ನಿಮ್ಗೆ ಇದರಲ್ಲಿ. ಯಾಕಂದರೆ ಸ್ವಲ್ಪ ಆಗ ಬಂದಂತಹ ಗಾಡಿಗಳಲ್ಲಿ, ಇನಿಷಿಯಲ್ ಬ್ಯಾಚ್ ಗಾಡಿಗಳು ಸ್ವಲ್ಪ ಹೆಡ್ಲೈಟ್, ಹೈ ಬೀಮ್, ಲೋ ಬೀಮ್ ಇವೆಲ್ಲ ಹೈವೇ ಜಾಸ್ತಿ ಯೂಸ್ ಮಾಡ್ತಾರೆ ಅಂತ ಹೇಳಿದ್ನಲ್ವ. ಸೊ ಸ್ವಲ್ಪ ಹೀಟಿಂಗ್ ಇಶ್ಯೂಸ್ ಎಲ್ಲ ಆಗೋ ಚಾನ್ಸಸ್ ಇರ್ತದೆ. ಸೊ ಅದಕ್ಕೆ ಕ್ಲೀನಿಂಗ್ ಪರ್ಪಸ್ಸು ಅಥವಾ ಆಫ್ ರೋಡ್ಗೆ ಹೋದಾಗ ಮಡ್ಡೆಲ್ಲ ಆಗುತ್ತೆ. ಸೊ ಅದನ್ನು ಕ್ಲೀನಿಂಗೋಸ್ಕರ ಅದೇ ಆಟೋಮೆಟಿಕ್ಲಿ ಓಪನ್ ಆಗಿ ಅದೇ ಸ್ಪ್ರೈ ಮಾಡುತ್ತೆ ಹೆಡ್ಲೈಟ್ಗೆ. ಸೊ ಅದರ ಒಳ್ಳೊಳ್ಳೆ ಫೀಚರ್ಗಳು ಕೊಟ್ಟಿದ್ದಾರೆ. ಸಿಗರೆಟ್ದಾಗಿರಲಿ ಅಥವಾ ನಿಮಗೆ ಕೆಲವೊಂದು ಅದರಲ್ಲಿರೋವಂಥದ್ದು ಕೆಲವೊಂದು ತುಂಬ ಜನ ಹೇಳ್ತಾರೆ ನಮಗೆ ಇನೋವಾದಲ್ಲಿ ಫ್ಯೂಚರ್ ಕೊಡಲ್ಲ, ಬರೀ ಇಂಜಿನ್ ಮದಿಗೆ ಮಾತಾಡ್ತಾರೆ ಅಂತ. ಬಟ್ ಇದರಲ್ಲಿ ಆ್ಯಕ್ಚುಲಿ ಕೊಟ್ಟಿದ್ದಾರೆ ಫಾರ್ಚುನರಲ್ಲಿ. ಅದರಲ್ಲೂ ಕೂಡ ನಿಮ್ಗೆ ರಿಕ್ಲೈನರ್ ಇದೆ, ಮತ್ತು ಹಿಂದೆ ಕೂತ್ಕೊಳ್ಳೋಕೆ ರಿಕ್ಲೈನರ್ ಇದೆ, ಮುಂದೆ ಕೂತ್ಕೊಳ್ಳೋಕೆ ರಿಕ್ಲೈನರ್ ಇದೆ, ಎಲೆಕ್ಟ್ರಿಕ್ ಅಡ್ಜಸ್ಟಬಲ್ ಸೀಟ್ ಇದೆ, ಮತ್ತು 4x2 ಸಪ್ರೇಟ್ ಡೆಡಿಕೇಟೆಡ್ ರಾಡ್ ಇದೆ. ಅದರಲ್ಲಿ ಬೇರೆದ್ರಲ್ಲೆಲ್ಲ ನಿಮಗೆ ಸ್ವಿಚ್ ಬರುತ್ತೆ, ನಿಮಗೆ ಟಾಟಾ ಸಫಾರಿನೆಲ್ಲ ಸ್ವಿಚ್ ಬರುತ್ತೆ. ಬಟ್ ಇದರಲ್ಲಿ ನಿಮಗೆ ಡೆಡಿಕೇಟೆಡ್ ಗೇರ್ ನಾಬೇ ಬರುತ್ತೆ, ಚಿಕ್ಕದು ಪುಟಾಣಿದು ಗೇರ್ ಪಕ್ಕ ಗೇರ್ ಇರ್ತದೆ. ಅದೇ ಬೇಕಾದ್ರೆ ಗೂಗಲ್ ಮಾಡಿದ್ರೆ ಸಿಗೋದು ಕಾಣಿಸುತ್ತೆ ನಿಮಗೆ. ಸೊ ಅದರೆಲ್ಲ ಇಟ್ಟಿದ್ದಾರೆ. ನಿಮಗೆ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ತುಂಬ ಚೆನ್ನಾಗಿರ್ತದೆ. ಸ್ಪೀಕರ್ ಸಖತ್ ಕ್ವಾಲಿಟಿ ಇದೆ. ಅದರಲ್ಲಿ ಕಮ್ಮಿ ಫ್ಯೂಚರ್ ಕೊಟ್ರೂ ಕ್ವಾಲಿಟಿ ಕೊಡ್ತಾರೆ. ಸೊ ಅದು ಆ್ಯಕ್ಚುಲಿ ಟೊಯೋಟೋದು ಒಂದು ಗ್ರೇಟೆಸ್ಟ್ ಥಿಂಗ್ ಅಂತಲೇ ಹೇಳ್ಬೋದು. ಇಂಜನ್ ಟ್ಯೂನಿಂಗ್ ಸೂಪರ್. ಸೊ ನಿಮಗೆ ಓಡಿಸ್ತಾ ಇದ್ದರೆ ನಿಮಗೆ ಅಷ್ಟೊಂದು ವೇವ್, ಆ ಥರ ಲೌಡ್ನೆಸ್ ಈಗ ಇನೋವಾದಲ್ಲಿ ಬರೋಷ್ಟು ಬರೋಲ್ಲ. ಅದು ಆ್ಯಕ್ಚುಲಿ ಅಷ್ಟು ಕಮ್ಮಿ ಇದೆ ಅದು. ಇನ್ನು ಕಡ್ಡಿ ಅಲ್ಲಾಡೋದು ಬಿಡಿ, ಅದು ಟ್ರೆಂಡಿಂಗ್. ಅದು ಟೊಯೋಟೋದಲ್ಲಿ ಸ್ಪೆಷಲಿ ಇನೋವಾ ಮತ್ತು ಫಾರ್ಚುನರಲ್ಲಿ ಅದು ಇಟ್ಸ್ ಕ್ವೈಟ್ ಕಾಮನ್. ಅದು ಸಾಕಾದ ಮಜಾ ಇರ್ತದೆ, ಅದು ಓಡಿಸೋಕ್ಕೆ ಒಂಥರ ಫೀಲು. ಇದರಲ್ಲೂ ಕೂಡ 5 ಸ್ಪೀಡ್ ಬರುತ್ತೆ, ನಿಮಗೆ ಮ್ಯಾನ್ಯುಯಲ್ ಬರುತ್ತೆ, ಮತ್ತು ನಿಮಗೆ 4 ಸ್ಪೀಡ್ ಆಟೋಮೆಟಿಕ್ ಕೂಡ ಬರ್ತದೆ. ಬಟ್ ನನಗೆ ಇಷ್ಟ ಆಗಿದ್ದು, ಪರ್ಸ್ನಲಿ ನನಗೆ ಇಷ್ಟ ಆಗಿದ್ದು ಮ್ಯಾನ್ಯುಯಲ್ ವೆಹಿಕಲ್. ಅಬ್ವಿಯಸ್ಲಿ ನನಗೆ ಯಾವಾಗಲೂ ಕೂಡ ಮ್ಯಾನ್ಯುಯಲೇ ಇಷ್ಟ ಆಗುತ್ತೆ. ಅಷ್ಟು ಸ್ಟೇರಿಂಗ್ ರೆಸ್ಪಾನ್ಸ್ ಸೂಪರಾಗಿದೆ, ಮಾತಾಡೋಂಗಿಲ್ಲ. ಎಲ್ಲರೂ ಹೇಳೋದು ಬ್ಯಾಕ್ ಕಂಫರ್ಟ್, ಹಿಂದೆ ಸಿಕ್ತು ಕಂಫರ್ಟ್ ಇದೆಯಾ ಅಂದರೆ ಖಂಡಿತ ಇದೆ, ಇಲ್ಲ ಅಂತಲ್ಲ. ಬಟ್ ಕಂಪೇರ್ ಟು ನಿಮಗೆ ಇನೋವಾ ಕ್ರಿಸ್ಟಾಗೆ ಕಂಪೇರ್ ಮಾಡೋಷ್ಟು ಹೇಳೋಕ್ಕಾಗಲ್ಲ. ಯಾಕಂದರೆ ಇನೋವಾ ಕ್ರಿಸ್ಟಾ ಬಂದಿಗೆ ಪ್ರಾಪರ್ ಕ್ಲಾಸ್, ಪ್ರಾಪರ್ ಫ್ಯಾಮಿಲಿ ಓರಿಯೆಂಟೆಡ್ಗೋಸ್ಕರನೇ ಮಾಡಿರುವಂಥದ್ದು, ಲಾಂಗ್ ಡ್ರೈವ್ಗೆ ಮಾಡಿರುವಂಥದ್ದು. ಬಟ್ ಇದರಲ್ಲಿ ಇನೋವಾಗಿಂತ ಕೆಲವು ಆಸ್ಪೆಕ್ಟಲ್ಲಿ ಚೆನ್ನಾಗಿದೆ. ಬಟ್ ರಿಯಾಲಿಟಿ ಅಂತ ಬಂದಾಗ ನಿಮಗೆ ಇನೋವಾ ಒಂದು 100% ಅಂದರೆ ಇದನ್ನು ನೀವು ಒಂದು 75 to 80%ವರೆಗೂ ನೀವು ಮಾಡಬಹುದು. ಮತ್ತು ನಿಮಗೆ ಬಾರ್ಡರ್ ಸ್ವಲ್ಪ ಜಾಸ್ತಿ ಇರುತ್ತೆ. ಇನೋವಾ ನಿಮಗೆ 16 ಇಂಚಸ್ ಬರುತ್ತೆ ನಿಮಗೆ ವೀಲ್. ಬಟ್ ಇದು ಸ್ವಲ್ಪ ಟೈರ್ ಸೈಜು, ವೀಲ್ ಬೇಸು ಎಲ್ಲನೂ ಕೂಡ ದೊಡ್ಡದಿರುತ್ತೆ. ಇನ್ನೂ ಅಪ್ರೈಟ್ ಪೊಸಿಷನ್ ಬರುತ್ತೆ ನಿಮಗೆ. ಇದು ಆ್ಯಕ್ಚುಲಿ XUV-ಗಿಂತನೂ ಅಪ್ರೈಟ್ ಪೊಸಿಷನ್ ಬರ್ತದೆ. ಆ್ಯಕ್ಚುಲಿ ನಿಮ್ಗೆ ಎಂಡಾವರ್ ಅಷ್ಟೇ ನಿಮಗೆ ಅಪ್ರೈಟ್ ಪೊಸಿಷನ್ ಬರೋದ್ರಿಂದ ನಿಮಗೆ ಓವರ್ ಸ್ಪೀಡ್ ಮಾಡಿದಾಗ ಅಥವಾ ಕಾರ್ನರಿಂಗಲ್ಲಿ ಸ್ವಲ್ಪ ನಿಮಗೆ ಅದಿದ್ದೇ ಇರುತ್ತೆ, ಅದು ಹಿಂಗೆ ಇದ್ದೇ ಇರುತ್ತೆ. ಬಟ್ ಕಂಪೇರ್ ಟು ನಿಮ್ಗೆ ಇನೋವಾ ಅಷ್ಟೊಂದು ಇರೋದಿಲ್ಲ. ಇನೋವಾದಲ್ಲೂ ಇದೆ, ಯಾಕಂದರೆ ಅದು ಕೂಡ ಲ್ಯಾಡರನ್ ಫ್ರೇಮೇ, ಇದು ಕೂಡ ಲ್ಯಾಡರನ್ ಪ್ರಾಪರ್ SUV ಸೆಗ್ಮೆಂಟಲ್ಲೇ ಬರುವಂಥದ್ದು. ಸೊ ಹಂಗಾಗಿ ಈ ಬಾಡಿಗಳು ಇಟ್ಸ್ ಕ್ವೈಟ್ ಕಾಮನ್ ಫಾರ್ SUV ವೆಹಿಕಲ್. ಎಸ್ಪೆಷಲಿ ಲ್ಯಾಡರನ್ ಏನು ಫ್ರೇಮ್ ಬರುತ್ತೆ, ಏಣಿ ಥರದ್ದು ಫ್ರೇಮ್ ಏನು ಬರುತ್ತೋ ಅದರಲ್ಲೆಲ್ಲ ನಿಮಗೆ ಬಾರ್ಡರ್ ಇದ್ದಿದ್ದೇ ಇರುತ್ತೆ. ಬಟ್ ಹೈ ಸ್ಪೀಡ್ ಸ್ಟೆಬಿಲಿಟಿ ಅಂತ ಬಂದಾಗ ಕಂಪೇರ್ ಟು ಇನೋವಾ ನಿಮಗೆ ಫಾರ್ಚುನರ್ ಅಲ್ಟಿಮೇಟಾಗಿ ಕೆಲಸ ಮಾಡುತ್ತೆ. ಸ್ಪೆಷಲಿ ನಿಮಗೆ 3 ಲೀಟರ್ದು ಇದೆಯಲ್ಲ, ಅದ್ರ ರೆಸ್ಪಾನ್ಸ್ ಮಾತ್ರ ಚಿಂದಿ. 150, 160, 170, 180 ಹೊಡೋದ್ರೂ ಕೂಡ
ಗಾಡಿ ಒಳ್ಳೆ ಬೀಸ್ಟ್ ಥರ ಗಾಡಿನ ಸೀಳ್ಕೊಂಡು ಹೋಗುತ್ತಲ್ವ ಹಂಗೆ ಹೋಗುತ್ತೆ. ಬಟ್ ಇನ್ನೋವಾ ನಿಮ್ಗೆ ಹಂಗೆ ಆ ಥರದೆಲ್ಲ ನೀವು ಉಜ್ಜಾಡೋಕ್ಕಾಗಲ್ಲ ಗಾಡಿನ. ಬಟ್ ಅದನ್ನು ನೀವು ರಫ್ಯೂಸ್ ಮಾಡೋಕ್ಕಾಗಲ್ಲ. ಇನ್ನೋವಾ ರಫ್ಯೂಸ್ ಮಾಡಿದ್ರೆ ಗೋಯಿಂದ. ಬಟ್ ಇದರಲ್ಲಿ ನಿಮಗೆ ಟ್ಯಾಕಲ್ ಮಾಡುತ್ತೆ. ನಿಮಗೆ ಇದರಲ್ಲಿ ಎಸ್ಪೆಷಲಿ 4x4 ಇರೋದ್ರಿಂದ 4x2 ವೆಹಿಕಲ್ ನೀವೇನ ತೊಗೊಂಡ್ಬಿಟ್ರೆ ನಿಮಗೆ ಅದೆಲ್ಲ ಕರೆಕ್ಟಾಗಿ ಅಡ್ಜಸ್ಟ್ ಮಾಡಬೇಕದು. ಅದು ತುಂಬ ಹಾರ್ಡ್ ಇರುತ್ತದು. ಅದು ಪ್ರಾಪರಾಗಿ ನೀವು ಅಡ್ಜಸ್ಟ್ ಮಾಡಿ ಸೆಟಪ್ ಮಾಡಿಬಿಟ್ರೆ ನಿಮಗೆ ಆಫ್ ರೋಡ್ಗೆಲ್ಲ ಸೂಪರಾಗಿ ಹೊರಟೋಗುತ್ತೆ ಹಂಗಲ್ಲೇ. ಎಸ್ಪೆಷಲಿ ಅದರಲ್ಲಿ ಲೋ HI ಎಲ್ಲನೂ ಬರುತ್ತೆ. ಸೊ ಹಂಗಾಗಿ ನಿಮಗೆ ಲೋನಲ್ಲಿ ಆ್ಯಡ್ ಮಾಡಿದಾಗ ನಿಮಗೆ ಸ್ಪೀಡ್ ಕಮ್ಮಿ ಇರುತ್ತೆ. ಬಟ್ ನಿಮಗೆ ಮೂಮೆಂಟ್ ಕಲ್ ಮೇಲೆ ಗಾಡಿ ಓಡಿಸ್ತಾ ಇದ್ದರೆ ಸ್ಪೆಷಲಿ ಯಾರು ರಫ್ ಯೂಸ್ ಮಾಡಬೇಕು ಅಥವಾ ಆಫ್ ರೋಡ್ಗೆ ಹೋಗಬೇಕು ಅನ್ನೋರಿಗೆ ಇದು ಹೆಲ್ಪ್ ಆಗುತ್ತೆ. ಸೊ ಲೋನಲ್ಲಿ ನಿಮ್ಗೇನಾಗುತ್ತೆ ಸ್ಪೀಡ್ ಅಷ್ಟೊಂದು ಬರೋಲ್ಲ. ಬಟ್ ನಿಮ್ಗೇನಂತೆ ಒಂದೊಂದು ಟೈರ್ಗೂ ನಿಮಗೆ ಪ್ರಾಪರ್ ಎನರ್ಜಿ ಹೋಗೋದ್ರಿಂದ ಆ ಕಲ್ ಮೇಲೆ ನೀಟಾಗಿ ಹಾಗೆ ಎದುಳ್ತದೆ. ಸೊ ನಿಮಗೆ ನೆಕ್ಸ್ಟ್ ಯಾವಾಗ ನಾ ವೀಡಿಯೋ ಮಾಡ್ತೀನಿ. ಬಟ್ ಅದು ನೀಟಾಗಿ ಎದೊಳುತ್ತಲ್ಲ ಅದು ಮಜಾ ಕೊಡುತ್ತೆ. ಐಯಲ್ಲಿ ಸ್ವಲ್ಪ ಸ್ಪೀಡ್ ಜಾಸ್ತಿ ಇರುತ್ತೆ ನಿಮಗೆ. ನಾರ್ಮಲ್ ನೀವು ಕೊಚ್ಚೆ ಗಿಚ್ಚೆ ಪಚ್ಚೆ ಅಥವಾ ಸರಿ ಇಲ್ಲ ರೋಡು ಅಂಥದ್ದೆಲ್ಲ ಅದರಲ್ಲ ನೀವು ಹೈ ಹಾಕ್ಕೊಂಡು ನೀವು ಆರಾಮಾಗಿ ಓಡಿಸ್ಬೋದು. ಅಷ್ಟು ಚೆನ್ನಾಗಿ ನಿಮಗೆ ಬರುತ್ತೆ. ಇವಾಗ ನ್ಯೂಟ್ರಲ್ ಮಾಡ್ಕೊಂಡು ನೀವು ನಾರ್ಮಲ್ ರೋಡಲ್ಲಿ ಕೂಡ ಓಡಿಸ್ಕೋಬಹುದು. ಇದರಲ್ಲಿ ನ್ಯೂಟ್ರಲ್ ಮಾಡ್ಕೊಂಡು ಇದರಲ್ಲಿ ಗೇರ್ ಹಾಕ್ಕೊಂಡು ಓಡಿಸ್ಕೋಬೋದು. ಇನ್ನು ಗೇರ್ ವಿಷಯಗಳಿಗೆ ಬಂದಾಗ ಆಬ್ವಿಯಸ್ಲಿ ಗೇರ್ ಸ್ವಲ್ಪ ಹಾರ್ಡ್ ಇದೆ. ಬಟ್ ಓಕೆ, ನೋ ಪ್ರಾಬ್ಲಮ್. ಯಾಕಂದ್ರೆ ನಾನು ಓಡಿಸಿರೋದ್ರಲ್ಲಿ 10 ಓಡಿಸಿದ್ದೀನಿ, 11, 12, 13, 14 ಮಾಡಲು ನೋಡ್ಸಿದ್ದೀನಿ. ಎಲ್ಲನೂ ಕೂಡ ಸ್ವಲ್ಪ ಹಾರ್ಡ್ ಬಂದೇ ಬರುತ್ತೆ. ಹೈಡ್ರಾಲಿಕ್ ಆಗಿರೋದ್ರಿಂದ ಅದೆಲ್ಲ ಇದ್ದಿದ್ದೆ. ಆಮೇಲೆ ಸ್ಟೇರಿಂಗು ಅಷ್ಟೇ. ಆ್ಯಕ್ಚುಲಿ ಸ್ಟೇರಿಂಗ್ಸ್ ಬಗ್ಗೆನೇ ಹೇಳಲೇಬೇಕು, ಸಪ್ರೇಟಾಗಿಯೇ ಹೇಳಬೇಕು. ಅದು ನಾನು ಐ ಥಿಂಕ್ ಲಾಸ್ಟ್ ವೀಕ್ ಅನಿಸುತ್ತೆ ಒಂದು ಕರ್ನಾಟಕ ವೆಹಿಕಲ್, ಪ್ರಾಪರ್ ಕರ್ನಾಟಕ ವೆಹಿಕಲ್ ಫಸ್ಟ್ ಒಂದು ವೆಹಿಕಲ್ ಒಂದು ಸೇಲ್ ಆಯಿತು. ಆ ಗಾಡಿನ ನೋಡ್ಬೇಕಾದಾಗ ಕ್ಲಚ್ ಬಿಟ್ಟು ಮುಂದಕ್ಕೆ ಹೋಗೋದಷ್ಟು ಏನು ಸ್ಟೇರಿಂಗ್ ರೆಸ್ಪಾನ್ಸು ಅಕ್ಯುರೇಟಾಗಿ ಹೋಗುತ್ತೆ. ಅಕ್ಯುರೇಸಿ ಅಂದರೆ ಅಕ್ಯುರೇಸಿ ಅಷ್ಟು. ಅದಕ್ಕೆ ಟೊಯೋಟಾ ಯಾಕೆ ಸಾಯ್ತಾರೆ ಜನ ಅಂದರೆ ಅದಕ್ಕೆ ರಿಲಯಬಿಲಿಟಿಗೋಸ್ಕರ. ಕ್ವಾಲಿಟಿ, ಬಟನ್ಸ್ ಕ್ವಾಲಿಟಿ ಎಲ್ಲನೂ ಅಷ್ಟೇ. ಶೇರಿಂಗ್ ಬಟನ್ಸ್ ಆಗಿರಲಿ, ಇನ್ಫೋಟೈನ್ಮೆಂಟ್ ಆಗಿರಲಿ, ಮಿರರ್ದಾಗಿರಲಿ, ಯಾವುದೇ ಆಗಿರಲಿ ಅಥವಾ ಲೈಟ್ದು ಕೂಡ ಅಷ್ಟೇ ಆ ಕ್ವಾಲಿಟಿ ಚೆನ್ನಾಗಿದೆ. ಏನು ಕೊಟ್ಟಿದ್ದು ಮಿನಿಮಲಿಸ್ಟಿಕ್ ಆಗಿರಬಹುದು, ಬಟ್ ಅದ್ರ ಕ್ವಾಲಿಟಿನ ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡೋದು. ನೋಡೋಕ್ಕೆ ತುಂಬ ಕ್ಲಾಸಿಕ್ ಆಗೋ ಹಳೆಯದಾಗೆ ಹೆವಿ ಔಟ್ಡೇಟೆಡ್ ಇರುವಂಥದ್ದು ಇವತ್ತಿಗೂ ಕೂಡ ಟೊಯೋಟಾನೇ. ಬಟ್ ರಿಲಯಬಿಲಿಟಿ ಅಥವಾ ಡ್ಯೂರೇಬಿಲಿಟಿ ಏನು ಬರುತ್ತೋ ಆ ವಿಷಯಕ್ಕೆ ಬಂದಾಗ ಸ್ಟ್ಯಾಂಡ್ಸ್ ಆಗುತ್ತೆ ಎಲ್ಲ. ಈಗ ಇವನ್ ಟಾಟಾಗಾಗಿರಲಿ, ಇವನ್ ಮಹೀಂದ್ರ ಕೂಡ ಕಂಪೇರ್ ಮಾಡಿದ್ರೆ ಒಂದು ಸ್ಟೆಪ್ ಮುಂದೆನೇ ಇದೆ. ಅದು ಮುಂದೆನೇ ಇದೆ. ಅಷ್ಟು ಫಾರ್ವರ್ಡಕ್ಕಾಗಿ ಯೋಚನೆ ಮಾಡಿರೋಂಥದ್ದು, ಡಿಟೇಲಿಂಗ್ ಆಗಿದೆ. ಸ್ಟೇರಿಂಗ್ ಕಂಟ್ರೋಲ್ ಸೂಪರ್. ಬ್ರೇಕಿಂಗ್ ತುಂಬ ಜನ ಫೀಡ್ಬ್ಯಾಕ್ ಪ್ರಕಾರ ಬ್ರೇಕಿಂಗು 120+ ಹೋದಾಗ ಅಷ್ಟು ಆ್ಯಕ್ಯುರೇಸಿಯಾಗಿ ನಿಂತ್ಕೊಳ್ಳಲ್ಲ ಅದು ಅಂತ ಹೇಳ್ತಾರೆ. ಇದು ಯಾಕೆ ಅಂದರೆ ತುಂಬ ಜನದ ಕಂಪ್ಲೇಂಟ್ಸ್ ಇದು. ಸೊ ಇದು ಯಾಕೆ ಅಂತ ಹೇಳಿದ್ರೆ ಅಷ್ಟು ದೊಡ್ಡ ಇಂಜಿನ್ ಇರೋ ಗಾಡಿ ಅಷ್ಟು ಸ್ಪೀಡಲ್ಲಿ ಬರ್ತಿರ್ಬೇಕಾದ್ರೆ ಅಷ್ಟು ಟಾಲ್ ಬೈ ಅಷ್ಟು ವೆಯ್ಟ್ ಇರುತ್ತೆ. ಆಲ್ಮೋಸ್ಟ್ 2000 kg ಜಾಸ್ತಿನೇ ಇರುವಂಥ ವೆಹಿಕಲ್ಗಳು ನಿಮಗೆ ಸಡನ್ನಾಗಿ ಬಂದು ನಿಮಗೆ ಬ್ರೇಕ್ ಹೊಡೆದಾಗ ಲ್ಯಾಡರ್ ಆನ್ ಫ್ರೇಮ್ ಇರೋದ್ರಿಂದ ಆ ಗ್ರಾವಿಟಿ ನಿಮ್ಗೆ ಏನಾಗುತ್ತೆ ಇನ್ನೊಂಚೂರು ನೆಕ್ಸ್ಟು ಪುಷ್ ಮಾಡುತ್ತೆ. ಸೊ ಮೋನೋಕಾರ್ಕಲ್ಲಿ ಹಂಗಾಗಲ್ಲ. ಈಗ XUV 700 ಆಗಿರಲಿ, 500 ಆಗಿರಲಿ, ಅಥವಾ ಲೇಟೆಸ್ಟ್ ಸಫಾರಿ ಆಗಿರಲಿ, ಅಥವಾ ಹ್ಯಾರಿಯರ್ ಆಗಿರಲಿ, ಈ ಥರ ವೆಹಿಕಲ್ಗಳು ಅಥವಾ ಕಿಯಾ ಸೆಲ್ಟೋಸ್ ಈ ಥರ ಏನು ಕ್ರಾಸ್ ಓವರ್ ಅಥವಾ ಮೋನೋಕಾರ್ಕ್ SUVಗಳು ಏನಿದೆಯೋ ಇದರಲ್ಲಿ ಆಲ್ಮೋಸ್ಟ್ ನಿಮಗೊಂದು 100 ಇದ್ದರೆ ಒಂದು 95% ಇಷ್ಟು ಅಕ್ಯುರೇಸಿ ಸಿಕ್ಬಿಡ್ತದೆ. ಯಾಕಂದರೆ ಅವೆಲ್ಲ ಮೋನೋಕಾರ್ಕಾಗಿ ಬಿಲ್ಡ್ ಆಗೋದು ಫುಲ್ ಶೆಲ್ ಫಾರ್ಮೆಟಲ್ಲಿ ಇರುತ್ತೆ. ಸೊ ಅದೇನಾಗುತ್ತೆ ನಿಮಗೆ ಆಲ್ಮೋಸ್ಟ್ ಬ್ರೇಕಿಂಗ್ದು ಎಬಿಲಿಟಿ ಸಖತ್ತಿರುತ್ತೆ. ಬಟ್ ನಿಮಗೆ ಅದೇ ನಿಮ್ಮದು ಹಳೆಯದು ಟಾಟಾ ಸಫಾರಿ ಆಗಿರಲಿ ಅಥವಾ ಸ್ಕಾರ್ಪಿಯೋ ಆಗಿರಲಿ, ಸ್ಕಾರ್ಪಿಯೋ ಏನಲ್ಲ ಸ್ಕಾರ್ಪಿಯೋ ಕ್ಲಾಸಿಕ್ ಅದಾಗಿರಲಿ, ಅಥವಾ ಎಂಡಾವರ್ ಆಗಿರಲಿ, ಈ ಇನೋವಾ ಆಗಿರಲಿ, ಅಥವಾ ಇವಾಗ ನಾನು ಹೇಳ್ತಿರೋವಂಥದ್ದು ಫಾರ್ಚುನರ್ ಓಲ್ಡ್ ಆಗಿರಲಿ, ನ್ಯೂ ಆಗಿರಲಿ, ಯಾವುದೇ ಆಗಿರಲಿ, ಅದು ನಿಮಗೆ ಆ ಆ್ಯಕ್ಯುರಸಿ ಇಟ್ಸ್ ಡಿಪೆಂಡ್ಸ್ ಆನ್ ಸ್ಪೀಡ್. ನೀವು ಎಲ್ಲಿ ಬೈಟಿಂಗ್ ಸ್ಟಾರ್ಟ್ ಮಾಡ್ತೀರಾ ಅದ್ರ ಮೇಲೆ ಶುರುವಾಗುತ್ತೆ ವಿನಃ. ಸೊ ಎಲ್ಲನೂ ಕೂಡ 100% ನಿಂತ್ಕೊಳ್ಳೋಕ್ಕೆ ಚಾನ್ಸಸ್ ತುಂಬ 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 ಕಡಿಮೆ. ಅದು ಯಾವಾಗ ನಿಂತ್ಕೊಳ್ತದೆ ನೀವು ಒಂದು 50-60% ಸ್ಪೀಡನ್ನ ಮೇಂಟೈನ್ ಮಾಡ್ತಿದ್ದಾಗ ಬರುತ್ತೆ. ಬಟ್ ನನಗೆ ಗೊತ್ತಿರೋಂಗೆ ನನ್ನ ಮಕ್ಕಳು ಅಷ್ಟು ಮಾಡೋದಿಲ್ಲ. SUV ತೊಗೊಂಡಿರೋ ಎಲ್ಲರೂ ಉಜ್ಜಾಡ್ತಾನೆ ಇರ್ತಾರೆ. ಬಟ್ ಸ್ಪೆಷಲಿ ಫಾರ್ಚುನರ್ ಕಂಪೇರ್ ಟು ನಿಮಗೆ ಟೊಯೋಟಾ ಆಗಿರಲಿ ಅಥವಾ ಓಲ್ಡ್ ಸಫಾರಿ ಆಗಿರಲಿ ಅಥವಾ ಬೇರೆ ಯಾವುದೇ SUV ಆಗಿರಲಿ, ಅದಕ್ಕೆ ಕಂಪೇರ್ ಮಾಡಿದ್ರೆ ಇದನ್ನು ಜಾಸ್ತಿ ಹೈವೇ ಪರ್ಪಸ್ಗೆ ಯೂಸ್ ಮಾಡ್ತಾರೆ. ಸಿಟಿಗಿಂತ ಜಾಸ್ತಿ ಇದನ್ನ ಹೈವೇ ಪರ್ಪಸ್ ಲಾಂಗಿಗೆ ಯೂಸ್ ಮಾಡೋದ್ರಿಂದ ಸೊ ನಿಮಗೆ ಮೈಲೇಜು ನಿಮ್ಗೆ ಹೈವೇನಲ್ಲಿ ಒಂದು 11, 12, 13ವರೆಗೂ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾಕಂದರೆ ಇನ್ನೂ ಎಕ್ಸ್ಪೆಕ್ಟ್ ಮಾಡ್ಬೋದು. ಬಟ್ ಯಾರೂ ಕೂಡ 100 ಓಡಿಸಲ್ವಲ್ಲ, ಅದು ಪ್ರಾಬ್ಲಮ್ ಆಗ್ತಿರ್ತೀವಿ. ಈ ಒಂದು 80-90 ಕ್ರೂಸ್ ಮಾಡಿದ್ರೆ ಪ್ರಾಬ್ಲಿ 14 ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಇನ್ನು ಸಿಟಿ ವಿಷಯಕ್ಕೆ ಬಂದರೆ ಬಿಲೋ 10 ಅದು ನೀವು ಲೈಟ್ ಫುಟ್ಟಲ್ಲಿ ಡ್ರೈವ್ ಮಾಡಿದ್ರೆ ಲೈಟಾಗಿ ಎಕ್ಸಲೇಟರ್ ಕೊಟ್ಟು ಪ್ರಾಪರ್ RPM ಅಲ್ಲಿ ಗೇರ್ಗಳನ್ನ ಚೇಂಜ್ ಮಾಡಿಕೊಂಡು ಸ್ಮೂತಾಗಿ ಹ್ಯಾಂಡ್ಲ್ ಮಾಡ್ಕೊಂಡು ಪ್ರಾಪರ್ ಇಂಜಿನಲ್ಲಿ ಎಲ್ಲ ಪ್ರತಿಯೊಂದು ಕೂಡ ನೀವು ನೀಟಾಗಿ ಸರ್ವಿಸ್ ಮಾಡಿ ಚೆನ್ನಾಗಿ ಇಟ್ಕೊಂಡು ಸ್ಮೂತ್ ಡ್ರೈವಿಂಗ್ ಮಾಡಲ್ಲ. ಅದರಲ್ಲಿ ಈವನ್ ಮಾಡಿದ್ರೆ ನಿಮಗೆ ಸಿಟಿನಲ್ಲಿ ಕೂಡ 11ವರೆಗೂ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಅಂತಲೇ ಹೇಳ್ಬೋದು. ಆ್ಯಂಡ್ ಇನ್ನೊಂದು ಪರ್ಫಾರ್ಮೆನ್ಸ್ ಮಾತ್ರ ಹೈವೇ ಚೆಂದಿ, ಸಿಟಿನಲ್ಲಿ ಸೂಪರ್, ಅದ್ರ ಬಗ್ಗೆ ಮಾತಾಡೋಂಗಿಲ್ಲ. SUV ಗಾಡಿಗಳೆಲ್ಲ ಸಿಟಿಲಿ ಸೂಪರ್ ಆಗಿರುತ್ತೆ, ಹೈವೇನಲ್ಲಿ ಸೂಪರ್, ಆಫ್ ರೋಡು ಸೂಪರ್. ಇವಾಗ ಹೇಳಿದ್ನಲ್ಲಿ ಹೇಳಿದ ಆಫ್ ರೋಡ್ ಬಗ್ಗೆನೇ ಅದನ್ನು ಸೂಪರ್ ಟಾಪ್ ನಾಚ್ ಅಂತಲೇ ಹೇಳ್ಬೋದು. ಬಟ್ ನಿಮಗೆ ಎಂಡ್ ಓವರ್ ಲೆವೆಲ್ಗೆ ಅಷ್ಟೇನಿಲ್ಲ.
ಬಟ್ ಓಕೆ ಇರೋದ್ರಲ್ಲಿ ಓಕೆ, ಯಾಕಂದರೆ ನಿಮಗೆ ಇದು ಹೈವೇ ಪ್ಲಸ್ ಕ್ರೂಸ್ ಪ್ಲಸ್ ನಿಮಗೆ ಆಫ್ ರೋಡ್ ಪ್ಲಸ್ ರಫ್ ರೋಡ್ ಎಲ್ಲದಕ್ಕೂ ಮಿಕ್ಸ್ಡ್ ಆಗಿ ಇದು ನಿಮಗೆ ಯೂಸ್ಫುಲ್ ಆಗುತ್ತೆ. ಬಟ್ ಎಂಡವರ್ ಗಾಡಿಗಳು ನಿಮಗೆ ಸಿಟೀಲಿ ಓಡಾಡೋದಕ್ಕೆ ಅಷ್ಟು ವರ್ಕೌಟ್ ಆಗಲ್ಲ, ಬಿಕಾಸ್ ಒಂದು ದೊಡ್ಡ ಇಂಜಿನ್ 3.2 ಏನೋ ಬರೋದು ಇಂಜಿನ್, ನಿಮಗೆ ಮೈಲೇಜ್ ತುಂಬಾ ಕಮ್ಮಿ, ಅದು 6-7 ಅಷ್ಟೇ ಬರೋದು ನಿಮಗೆ. ಬಟ್ ಇಲ್ಲಿ ನಿಮಗೆ ಮೈಲೇಜ್ ಕೂಡ ವರ್ಕೌಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಮೇಂಟೆನೆನ್ಸ್ ವಿಷಯಕ್ಕೆ ಬಂದರೆ ಆಲ್ಮೋಸ್ಟ್ ಒಂದು ನಾರ್ಮಲ್ SUV ಎಷ್ಟು ಖರ್ಚಾಗುತ್ತೋ ಅಷ್ಟೇ ಆಗುತ್ತೋ. ಜನರಲ್ ಸರ್ವಿಸ್ ನಿಮಗೆ ಸ್ಟಾರ್ಟ್ಸ್ ಫ್ರಮ್ ನಿಮಗೆ ಲೋಕಲ್ ಮಾಡಿಸಿದ್ರೆ ಅದೇನು ಆಯಿಲ್ ಸರ್ವಿಸ್ ಮಾಡಿಸಿದ್ರು ಅಷ್ಟೇ, ಒಂದು 7-8 ಸಾವಿರ ಬಂದರೆ ಹೆಚ್ಚು ಅಷ್ಟೇ. ಈವನ್ ಬ್ರೇಕ್ ಪ್ಯಾಡ್ಸು ಅವು ಎಲ್ಲ ಹೋಗಿದ್ರು ಕೂಡ ಹೆಚ್ಚು ಅಂದರೆ ಒಂದು 10-12 ಸಾವಿರನಪ್ಪ ಏನು, ಯಾಕಂದ್ರೆ ಮೆಕ್ಯಾನಿಕಲಿ ಅಷ್ಟೇ, ಅದು ಕೂಡ ತುಂಬ ಚೆನ್ನಾಗಿರೋದು. ಇಶ್ಯೂಸ್ ತಪ್ಪ ಡ್ರಮ್ ಥರ ಇರ್ತದೆ ಫಿಲ್ಟ್ರುಗಳೆಲ್ಲ, ಅಂಥ ದೊಡ್ಡ ಖರ್ಚಾಗೋದೇನಿಲ್ಲ. ಇವನ್ ಇಂಜಿನ್ ಬಗ್ಗೆ ನಮಗೆ ಗೊತ್ತಿರೋ ಇಂಜಿನ್ಗಳು ಟೊಯೋಟದು ಇವಾಗೆಲ್ಲ ಹಳೆಯದು ಯಾವುದೇ ತೊಗೊಂಡ್ರು ಕೂಡ, ಇವನ್ ಇವಾಗಿರೋ ಲ್ಯಾಂಡ್ ಕ್ರೂಸರ್ವರೆಗೂ ಕೂಡ ನೀವು ಯಾವುದೇ ತೊಗೊಂಡ್ರೂ ಕೂಡ ಇಂಜಿನ್ ಟಾಪ್ ನಾಚಿ, ಅದ್ರ ಬಗ್ಗೆ ಮಾತಾಡೋಂಗಿಲ್ಲ. ಲಾಂಗ್ ಲಾಸ್ಟಿಕ್ ಆಗಿರುವಂತಹ ಇಂಜಿನ್. ಸೊ ಹಂಗಾಗಿ ನೀವು ಇಂಜಿನ್ ಚೆನ್ನಾಗಿ ಸ್ಟ್ರೆಸ್ ಮಾಡಿ ಚೆನ್ನಾಗಿ ಇಟ್ಕೊಂಡ್ರೆ 5 ಲಕ್ಷನೂ ಓಡಿದ್ರೆ ಹೆಚ್ಚಿಲ್ಲ, 10 ಲಕ್ಷ ಓಡಿದ್ರೂ ಆಶ್ಚರ್ಯ ಪಡುವಂಥದ್ದು ಏನೂ ಇಲ್ಲ ಅಂತಲೇ ಹೇಳ್ಬಹುದು. ಈಗ ಈ ಗಾಡಿ ಯಾರಿಗೆ ಸೆಟ್ ಆಗುತ್ತೆ, ಪ್ರೈಸ್ ಬಗ್ಗೆ ಲಾಸ್ಟಲ್ಲಿ ಹೇಳ್ತೀನಿ. ಈ ಗಾಡಿ ನಿಮ್ಮ ಹತ್ರ ಆಲ್ರೆಡಿ ಒಂದು ಕಾರ್ ಇದೆ, ಮೈಲೇಜ್ ಓರಿಯೆಂಟೆಡ್ ಒಂದು ಕಾರ್ ಇದೆ, ಮನೆ ಒಂದು ಎಕ್ಸ್ಟ್ರಾ ಕಾರ್ ಬೇಕು, ಪಾರ್ಕಿಂಗ್ ಸ್ಪೇಸ್ ನಿಮಗೇನು ಪ್ರಾಬ್ಲಮ್ ಇಲ್ಲ, ಬಿಕಾಸ್ ಇದು ದೊಡ್ಡದು 400 ಮೀಟ್ರ್ ಬರ್ತದೆ, 400 ಮೀಟ್ರಿಗೆ ಜಾಸ್ತಿನೂ ಬರ್ತದೆ. ಇದು ಒಳ್ಳೆ ಸ್ಟ್ಯಾಂಡ್ಸು, ಒಳ್ಳೆ ರೋಡ್ ಪ್ರೆಸೆನ್ಸು, ಒಳ್ಳೆ ಪರ್ಫಾರ್ಮೆನ್ಸ್ ಇರೋ ಗಾಡಿ, ಒಳ್ಳೆ ಸ್ಪೇಷಿಯಸ್ ಆಗಿರೋ ಗಾಡಿ. ಬೈ ದ ವೇ ಇದು ನಿಮಗೆ ಯಾಕಂದರೆ ನಂತರ XV500 ಇದೆಯಲ್ಲ, XV500 ನಿಮಗೆ 7 ಸೀಟ್ ಹಾಕ್ಬಿಟ್ರೆ ಇನ್ನೂ ಏನೂ ಇಟ್ಕೊಳ್ಳೋ ಕವರ್ಗೆ ಇವರು ಇಟ್ಕೋಬೋದಷ್ಟೇ, ಬೇರೆ ದೊಡ್ಡ ಸೂಟ್ ಕೇಸಲ್ಲಿ ಇಟ್ಕೊಳ್ಳೋಲ್ಲ. ಬಟ್ ಇದರಲ್ಲಿ ನಿಮಗೆ ಮಡಿಸಿ ನಿಮಗೆ ನೀಟಾಗಿ ಹಿಂಗೆ ಜಂಪ್ ಸೀಟ್ ಥರನೂ ಸೆಟ್ ಮಾಡಿ ಇಟ್ಕೋಬಹುದು, ಹಿಂಗೆ ಮಾಡಿ ಇಟ್ಕೋಬೋದು. ಬಟ್ ಟಾಟಾ ಸಫಾರಿ ಸ್ಕಾರ್ಪಿಯೋದಲ್ಲಿ ನಿಮಗೆ ಜಂಪ್ ಸೀಟ್ ಬರುತ್ತೆ ಅಷ್ಟೇ, ಅದು ನೀವು ಮಡಿಸಿದ್ರು ಕೂಡ ಅದಲ್ಲೇ ಇರ್ತದೆ. ಬಟ್ ನಿಮ್ಗೆ ಇದು ಹಿಂಗೆ ತಿರ್ಕೊಳ್ತದೆ, ನಿಮಗೆ ರೋಡ್ಗೆ ಮುಖ ಮಾಡೋದ್ರಿಂದ ಆ್ಯಕ್ಚುಲಿ ಪ್ರಾಪರ್ ಸೀಟಿಂಗ್ ಪೊಸಿಷನ್ ಸಿಗುತ್ತೆ. ಅಫ್ಕೋರ್ಸ್ ಇದರಲ್ಲೂ ಕೂಡ ತುಂಬ ದೊಡ್ಡವರೆಲ್ಲ ಟ್ರಾವೆಲ್ ಮಾಡೋಕ್ಕಾಗಲ್ಲ, ಬಿಕಾಸ್ ಆಫ್ ನಿಮಗೆ ಹೆಡ್ ರೂಮ್ ಟಚ್ ಆಗುತ್ತೆ. ನಿಮಗೆ ಕಂಪೇರ್ ಟು ಸ್ಕಾರ್ಪಿಯೋ ಕಂಪೇರ್ ಮಾಡಿದ್ರೆ ಹೆಡ್ ರೂಮ್ ಸ್ವಲ್ಪ ಕಡಿಮೆನೇ, ಬಟ್ ನಿಮ್ಗೆ ಓವರಾಲ್ ಏನೂ ಅಂತರ ಅನಿಸಲ್ಲ. ಬಟ್ ಅಬ್ವಿಯಸ್ಲಿ ಇದರಲ್ಲಿ ನಿಮ್ಗೆ ಏನಾಗುತ್ತೆ, ಈ ಥರ ಸೀಟ್ ಇರೋದ್ರಿಂದ ಕಂಪೇರ್ ಟು ಸ್ಕಾರ್ಪಿಯೋ ಮತ್ತು ಓಲ್ಡ್ ಟಾಟಾ ಸಫಾರಿ ಸ್ಟ್ರಾಮ್ ಆಗಿರಲಿ ಅವುಗಳು ಕಂಪೇರ್ ಮಾಡಿದ್ರೆ ಇದು ದಿ ಬೆಸ್ಟ್ ಅಂತಲೇ ಹೇಳ್ಬೋದು. ಅದೆಲ್ಲ ಇಟ್ಟು ಕೂಡ ನಿಮ್ಗೆ ಎಕ್ಸ್ಟ್ರಾ ಒಂದು ದೊಡ್ಡದು 4-5 ಸೂಟ್ ಕೇಸ್, ಮೀಡಿಯಮ್ ಸೈಜ್ ಸೂಟ್ ಕೇಸ್ ಇಟ್ಕೊಳ್ಳೋಷ್ಟು ಜಾಗನೂ ಇದೆ. ಮತ್ತು ಪವರ್ಫುಲ್ ಇಂಜಿನ್, ಬಿಕಾಸ್ ನಿಮ್ಗೆ ಅದರಲ್ಲೆಲ್ಲ 2.2 ಇಂಜಿನ್ ಬರುತ್ತೆ, ಸ್ಕಾರ್ಪಿಯೋ ಆಗಿರಲಿ ಅಥವಾ ಟಾಟಾ ಸಫಾರಿ ಸ್ಟ್ರಾಮ್ ಆಗಿರಲಿ 2.2 ಲೀಟ್ರ್ ಬರುತ್ತೆ, ಇದು 3 ಲೀಟ್ರ್. ಬಟ್ ಮೈಲೇಜ್ ಅದಕ್ಕಿಂತ ಇದಕ್ಕೊಂದು ಒಂದು 2 ಕಿಲೋಮೀಟ್ರ್ ಅಷ್ಟೇನಪ್ಪ ಡಿಫ್ರೆನ್ಸ್ ಬರುತ್ತೆ, ಅಷ್ಟು ತೀರಾ ಡಿಫ್ರೆನ್ಸ್ ಬರೋಲ್ಲ. ಬಟ್ ನಿಮಗೆ ಅದು ಮೇಂಟೆನೆನ್ಸ್ ಕಾಸ್ಟ್ ಜಾಸ್ತಿ, ಟಾಟಾ ಸಫಾರಿ ಸ್ಟ್ರಾಮ್ ಮೇಂಟೆನೆನ್ಸ್ ಕಾಸ್ಟ್ ಜಾಸ್ತಿ, ಸ್ಪೇಸ್ ಅವೈಲೇಬಿಲಿಟಿ ಕಡಿಮೆ. ಬಟ್ ಇದ್ರದ್ದು ಪ್ರಾಬ್ಲಮ್ಮೇ ಇಲ್ಲ, ನಿಮಗೆ ಲೋಕಲ್ ಮೆಕ್ಯಾನಿಕ್ ಕೂಡ ರೆಡಿ ಮಾಡಿಬಿಡ್ತಾನೆ ಇದನ್ನ. ಯಾರು ನಿಮಗೆ ಇಲ್ಲ ಪಕ್ಕ ಕಾರ್ ಮೆಕ್ಯಾನಿಕ್ ಇರ್ತಾನಲ್ಲ ಅವನು ಕೂಡ ಇದನ್ನು ರೆಡಿ ಮಾಡ್ಬೋದು, ಈಸಿಯಾಗಿ ರೆಡಿ ಮಾಡ್ಬೋದು. ಸ್ಪೇಸ್ ಕೂಡ ನಿಮ್ಗೆ ಅವೈಲೇಬಿಲಿಟಿ ಈಸಿಯಾಗಿ ಸಿಗುತ್ತೆ, ನಿಮ್ಗೆ ಆಥರೈಸ್ ಕೂಡ ಸಿಗುತ್ತೆ, ಹೊರಗಡೆ ಸಿಗುತ್ತೆ, ಎಲ್ಲ ಕಡೆನೂ ಸಿಗುತ್ತೆ. ಮತ್ತು ಎಲೆಕ್ಟ್ರಾನಿಕ್ಸ್ಗಳು ಜಾಸ್ತಿ ಇಲ್ಲದೇ ಇರೋದ್ರಿಂದ ನಿಮ್ಗೆ ಇದನ್ನು ಆರಾಮಾಗೆ ಹೈ ಮೇಂಟೆನೆನ್ಸ್ ಕಾಸ್ಟ್ ಕ್ಯಾಟಗರಿಗೆ ಈ ಗಾಡಿ ಬರೋದೇ ನಿಮಗೆ, ಹಾಗಾಗಿ ಇದನ್ನ ಯೂಸ್ ಮಾಡ್ಕೋಬೋದು. ಬಟ್ ಇನ್ನು ವರ್ತ್ ಬಗ್ಗೆ ಹೇಳಿದರೆ ಈಗಿರೋ ಸೆಕೆಂಡ್ ಹ್ಯಾಂಡ್ಲ್ ಇದಕ್ಕೆ ನಿಮಗೆ ಇಲ್ಲಿನ ವೆಹಿಕಲೇ ನಿಮಗೆ ಸ್ಟಾರ್ಟ್ಸ್ ಫ್ರಮ್ 9 ಲ್ಯಾಕ್ಸಿಂದ ಇದೆ. 2010 ಮತ್ತು 11 ಮಾಡಲ್ ವೆಹಿಕಲ್ಗಳು ಫಸ್ಟ್ ಓನರ್ ವಿತ್ ಪ್ರಾಪರ್ ಸರ್ವಿಸ್ ರೆಕಾರ್ಡ್ ಇರೋ ಗಾಡಿಗಳೆಲ್ಲ ನಿಮಗೆ ಹೆಚ್ಚು ಕಮ್ಮಿ 9-10 ಲಕ್ಷಕ್ಕೆ ಅಲ್ಲಿ ಅವೈಲೇಬಿಲಿಟಿ ಇದೆ. ಇನ್ನೊಂದು 12-13 ಮಾಡಲೆಲ್ಲ ವಿತಿನ್ 12 ಒಳಗಡೆ ಇದೆ, ಇಲ್ಲ 15 ಮಾಡಲ್ ಅದು ನಿಮಗೆ ಆಲ್ಮೋಸ್ಟ್ ಚೆನ್ನಾಗಿರೋ ಟ್ಯೂನಿಂಗ್. ಅದು ಅಲ್ಲಿಗೆ ಬರಬೇಕಂದ್ರೆ ನಿಮ್ಗೊಂದು 12.5-13 ದಾಟ್ಬಿಡುತ್ತೆ. ನಿಮಗೆ ಬೆಂಗಳೂರು ಗಾಡಿಗಳು ನಿಮಗೆ 13 ದಾಟ್ಬಿಡ್ತದೆ, ಪ್ರಾಪರ್ ಸರ್ವಿಸ್ ಇರೋ ಗಾಡಿ, ಫಸ್ಟ್ ಓನರ್ ಅಥವಾ ಸೆಕೆಂಡ್ ಓನರ್ ವೆಹಿಕಲ್ಗಳು. ಸೊ ಇಲ್ಲಿ ನಿಮಗೆ ಕನ್ಸಿಡರ್ ಫಸ್ಟ್ ಓನರ್ ಸೆಕೆಂಡ್ ಓನರ್ ಮ್ಯಾಟ್ರ್ ಆಗೋದಿಲ್ಲ, ನಿಮಗೆ ಗಾಡಿ ಕಂಡೀಷನ್ನೇ ಮ್ಯಾಟ್ರ್ ಆಗುತ್ತೆ, ಸರಿನಾ? ಯಾಕಂದರೆ ಇದು ಮ್ಯಾಟ್ರ್ ಆಗಲ್ಲ, ತೊಗೊಳ್ತಾರೆ ರೀಸೆಲ್ಲಿಂಗ್ ವ್ಯಾಲ್ಯೂ ಚೆನ್ನಾಗಿರೋದ್ರಿಂದ ನಿಮ್ಗೇನು ಸೆಕೆಂಡ್ ಓನರ್ ಥರ್ಡ್ ಓನರ್ ಅದು ಮ್ಯಾಟ್ರ್ ಆಗಲ್ಲ. ಬಟ್ ಕಾಸಕ್ಕೆ ತಕ್ಕಂಗೆ ಕಜ್ಜಾಯ ಅಂತ ಇದರಲ್ಲಿರುತ್ತೆ. ಇದೇ ನೀವು ಸ್ಕಾರ್ಪಿಯೋಗೆ ತೊಗೊಂಡ್ರೆ ಅದು ನಿಜವಲ್ಲೂ ಕಾಸಕ್ಕೆ ತಕ್ಕಂಗೆ ಕಜ್ಜಾಯನೇ ಅಲ್ಲ ಅದು ಗಾಡಿ, ಅದು ರೋಡ್ ಪ್ರೆಸೆನ್ಸ್ ಮಾತ್ರ ಚಿಂದಿ ಇದೆ. ಆದರೆ ಆ ಪ್ರೈಸ್ ಪಾಯಿಂಟ್ಗೆ ಈಗ ನಿಮಗೆ 8.5 ಲಕ್ಷ 9 ಲಕ್ಷ ಸ್ಟಾರ್ಟ್ಸ್ ಫ್ರಮ್ ಇದೆ ಸೆಕೆಂಡ್ಸಲ್ಲಿ, ಅದು 16-17 ಇಸ್ವಿ ಮಾಡೋ ಸ್ಕಾರ್ಪಿಯೋ ಕ್ಲಾಸಿಕ್. ಬಟ್ ಅದನ್ನು ತೊಗೊಳ್ಳೋ ಅಂಥವ್ರು ಫಾರ್ಚುನರ್ ತೊಗೊಳ್ಳೋದು ಬೆಸ್ಟ್ ಆಪ್ಷನ್, ಬಿಕಾಸ್ ನಿಮಗೆ ಇದು ನಿಮ್ಗೊಂದು 10 ಲಕ್ಷಕ್ಕೆ ರೆಡಿ ಆಗಿಬಿಡ್ತದೆ. ನಿಮಗೆ 11 ಮಾಡಲ್ ನಿಮಗೆ 11-12 ಮಾಡಲ್ ನಿಮಗೆ ಸಿಕ್ಬಿಡ್ತದೆ, ಬೆಂಗಳೂರು ಗಾಡಿ ಕರ್ನಾಟಕ ಗಾಡಿಗಳು ಸಿಕ್ಬಿಡ್ತದೆ. ಬಟ್ ಇದು ನಿಮಗೆ ಹೈ ಕಾಸ್ಟ್ ಆಗುತ್ತೆ, ಆಲ್ಮೋಸ್ಟ್ ನಿಮಗೆ 15-16 ಮಾಡಲ್ ನಿಮಗೆ ದಾಟಬಿಡ್ತದೆ, ನಿಮಗೆ ಆಲ್ಮೋಸ್ಟ್ 9 ಲಕ್ಷ 10 ಲಕ್ಷ ಬಂದುಬಿಡ್ತದೆ. ಅಷ್ಟೆಲ್ಲ ಕೊಟ್ಟು ಅಂದ್ರೂ ಕೂಡ ನಿಮಗೆ ಈಗ ಪ್ರೆಸೆಂಟ್ ರಿಸೆಲ್ಲಿಂಗ್ ವ್ಯಾಲ್ಯೂ ಇದೆ ಸ್ಕಾರ್ಪಿಯೋ ಕ್ಲಾಸಿಕ್ಗೆ, ಬಟ್ ಫ್ಯೂಚರಲ್ಲಿ ಹೊಟ್ಟೋಗುತ್ತೆ. ಮತ್ತು ಅದು ಕೂಡ ನಿಮಗೆ ಹಿಂದೆ ಎಲ್ಲ ಅಷ್ಟೊಂದು ಕಂಫರ್ಟ್ ಇರೋದಿಲ್ಲ, ಅದು ಡ್ರೈವರ್ಗೇನೋ ಮಜಾ ಇರುತ್ತೆ ಅಷ್ಟೇ ಗಾಡಿ ಓಡಿಸೋಕ್ಕೆ. ಬಟ್ ಹಿಂದೆ ಅಷ್ಟೊಂದು ಕಂಫರ್ಟ್ ಇಲ್ಲ, ಜಂಪ್ ಸೀಟ್ ಅಂತೂ ಕೇಳಲೇಬೇಡಿ, ಅದು ಏನೂ ಇಲ್ಲ ಅದು. ಬಟ್ ನಿಮ್ಗೆ ಇದರಲ್ಲಿ ಪ್ರಾಪರ್ ಸೀಟಿಂಗ್, ಕಂಫರ್ಟ್ ಸೀಟಿಂಗ್ ಸಿಗುತ್ತೆ, ಪ್ರಾಪರ್ ಲೆದರ್ ಸೀಟಿಂಗ್ ಸಿಗುತ್ತೆ ನಿಮಗೆ. ಹಿಂದೆ ಜಂಪ್ ಸೀಟ್ ಆಗಿರಲಿ, ಜಂಪ್ ಸೀಟೇ ಅಂತಲ್ಲ ಕನ್ಸಿಡರ್ ಮಾಡೋಕ್ಕೆ ಹೋಗ್ಬೇಡಿ, ನಾರ್ಮಲ್ ಸೀಟೇ ಅದು, ನೀಟಾಗಿ ಮಡಿಸಿಡ್ಬೋದು, ಅದು ಆ ಥರ ಸೀಟ್ಕೊಳ್ಳೋದು. ಡ್ರೈವರ್ ಕಂಫರ್ಟ್ ಇರ್ತದೆ, ಇದು ಕಂಫರ್ಟ್, ಎಲ್ಲನೂ ಕಂಫರ್ಟ್ ಇರ್ತದೆ. ಸೊ ಹಂಗಾಗಿ ನೀವು
ಅವೆಲ್ಲ ನೋಡೋದ್ರ ಬದಲಾಗಿ ಅವೆಲ್ಲ ಫ್ಯೂಚರಿಸ್ಟಿಕ್ ನೋಡೋದ್ರ ಬದಲಾಗಿ ಇದನ್ನು ತೊಗೊಂಡ್ರೆ ನಿಮಗೆ ಒಳ್ಳೆ ವ್ಯಾಲ್ಯೂ ಫಾರ್ ಮನಿ ಅಂತಲೇ ಹೇಳಬಹುದು. ಯಾಕಂದರೆ ಒಂದು 10 ಲಕ್ಷ ನಿಯರ್ ಬೈ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ, ಸೊ ನಿಮಗೇನು ಓಲ್ಡ್ 3 ಲೀಟ್ರ್ ಫಾರ್ಚುನರ್ನ ಖಂಡಿತವಾಗ್ಲೂ ಅದನ್ನು ದೂಸರ ಮಾತೇ ಇಲ್ಲ, ಅದನ್ನ ಆ್ಯಡ್ ಮಾಡಬಹುದು. ಬಿಕಾಸ್ ಇಂಜಿನ್ಗೆ ಅದ್ರ ಹೆಸ್ರಿಗೆ ಅದು ಕೂಡ ಪರ್ಫಾರ್ಮೆನ್ಸ್ಗೆ ನಿಜವಾಗ್ಲೂ 10 ಲಕ್ಷ ವರ್ತ್ ಇದೆ. ಮತ್ತು ನೀವು ಅದು ರಿಸೆಲ್ಲಿಂಗ್ ಮಾಡಿದ್ರೂ ಕೂಡ ನಿಮಗೆ ಆಬ್ವಿಯಸ್ಲಿ ತೀರಾ ಡಿಫ್ರೆನ್ಸ್ ಆಗೋಲ್ಲ, ಅಷ್ಟು ಅಮೌಂಟ್ ನಿಮಗೆ ಸಿಗುತ್ತೆ. ಬಟ್ ನಿಮಗೆ ಟಾಟಾ ಸಫಾರಿ ಆಗಲಿ, ಸ್ಕಾರ್ಪಿಯೋ ಆಗಲಿ, ಎಂಡವರ್ ಆಲ್ಮೋಸ್ಟ್ ಬಿದ್ದೋಯ್ತು ಬಿಡಿ, ಪ್ರೈಸೇ ಬೀಳ್ತಾ ಇದೆ, ಡೇ ಬೈ ಡೇ ಬೀಳ್ತಾ ಇದೆ ಅದು. ಹಾಗಾಗಿ ಎಂಡೋವರ್ ಕಂಪೇರ್ ಮಾಡಿದ್ರೆ ನಿಮಗೆ ಸ್ಪೇರ್ಸ್, ಮೆಕ್ಯಾನಿಕ್ಸ್, ಮೇಂಟೆನೆನ್ಸ್ ಎಲ್ಲನೂ ಕೂಡ ಇದು ತುಂಬ ಕಡಿಮೆ ಅಂತಲೇ ತುಂಬ ಅಂದರೆ ತೀರಾ ಕಮ್ಮಿ ಅಲ್ಲ, ಒಂದು ಲೆವೆಲ್ಗಿದೆ, ಬಟ್ ಕಡಿಮೆ ಕಂಪೇರ್ಡ್ಗೆ. ತುಂಬ ಜನ ಹೇಳ್ತಾರೆ ಅಯ್ಯೋ ಫಾರ್ಚುನರ್ ಮೇಂಟೈನ್ ಮಾಡೋಕ್ಕಾಗಲ್ಲ, ಅವೆಲ್ಲ ಸುಳ್ಳು. ಈಸಿಯಾಗಿ ಮೇಂಟೈನ್ ಮಾಡ್ಬೋದು, ಎಂಥದ್ದು ಇಲ್ಲ. ಬಟ್ ತೊಗೊಳ್ಬೇಕಾದ್ರೆ ಚೆನ್ನಾಗಿರೋ ಗಾಡಿನ ವಿತ್ ಪ್ರಾಪರ್ ಸರ್ವಿಸ್ ರೆಕಾರ್ಡ್ ಇರುವಂಥದ್ದು. ಸರ್ವಿಸ್ ರೆಕಾರ್ಡ್ನ ಓದೋದನ್ನ ಕಲೀರಿ ಅಂತ ನಾನು ಎಲ್ಲ ವಿಡಿಯೋದಲ್ಲಿ ಹೇಳ್ತೀನಿ, ಅದನ್ನೆಲ್ಲ ಕಲೀರಿ. ಯಾವ ಟೈಮ್ಗೆ ಏನೇನು ಚೇಂಜಸ್ ಆಗಿದೆ, 80,000 ಏನೇನು ಆಗೋಕ್ಕಾಗಿದೆಯಾ, ಲಕ್ಷಕ್ಕೆ ಏನೇನು ಚೇಂಜಸ್ ಆಗಿದೆಯಾ, 1.5 ಲಕ್ಷಕ್ಕೆ ಏನಾಗಿದೆಯಾ ನೋಡ್ಬೋದಾ. ಆದಷ್ಟು 1.5 ಲಕ್ಷಕ್ಕಿಂತ ಜಾಸ್ತಿ ಇರುವಂಥದ್ದನ್ನ ಕಮ್ಮಿ ಮಾಡೋದಕ್ಕಿಂತ 1.5 ಲಕ್ಷದ ಒಳಗಡೆ ಸಿಗುವಂಥ ವೆಹಿಕಲ್ಗಳನ್ನ, ಅಂದರೆ ಕಿಲೋಮೀಟ್ರ್ ಓಡಿರೋದನ್ನ, ಪ್ರಾಪರ್ ಮೇಂಟೈನಿಂಗಲ್ಲಿರೋ ಗಾಡಿನ ತೊಗೊಂಡ್ರೆ ನಿಮಗೆ ಬೆನಿಫಿಟ್ಸ್ ಅಂತಲೇ ಹೇಳಬಹುದು. ಬಟ್ ಇದನ್ನ ತೊಗೊಳಕ್ಕಿಂತ ಮುಂಚೆ ನೋಡ್ಕೊಳ್ಳಿ, ಪಾರ್ಕಿಂಗ್ ಸ್ಪೇಸ್ ಆಗಿರಲಿ ಅಥವಾ ಹೊಸ ನೀವೇನೋ ಕಾರ್ನ ಇವಾಗ ಕಲ್ತಿರೋರು ಏನಾದ್ರೂ ರೀಸೆಂಟಾಗಿ ಕಲ್ತಿದ್ದೀನಿ, ವೀಲ್ ಕಲ್ತಿದ್ದೀನಿ, ಆಟೋಮೆಟಿಕಲ್ ಕಲ್ತಿದ್ದೀನಿ ಅಂತಿದ್ರೆ ಸ್ವಲ್ಪ ಇದನ್ನು ನೋಡಿ. ಯಾಕಂದರೆ ಇದು ಪವರ್ ಔಟ್ಪುಟ್ ಸಿಕ್ಕಾಪಟ್ಟೆ ಜಾಸ್ತಿ ಇದೆ, 3 ಲೀಟರ್ ದೊಡ್ಡ ಇಂಜಿನು. ತುಂಬ ಜನ ಮಾಡೋವಂಥ ಮಿಸ್ಟೇಕ್ಸ್ ಇಲ್ಲಿ, ಚಿಕ್ಕ ಗಾಡಿನ ಡೈರೆಕ್ಟ್ ಅಪ್ಗ್ರೇಡ್ ಆಗಿಬಿಡ್ತದೆ ದೊಡ್ಡ ಗಾಡಿಗೆ. ಯಾಕಂದರೆ ಇದು ರೈಡಿಂಗ್ ಎಂಡ್ಲಿ ಎಲ್ಲ ಚೆನ್ನಾಗೇ ಇದೆ, ರೋಡ್ ಡ್ರೈವಿಂಗ್ ಎಲ್ಲನೂ ಕೂಡ ಎಲ್ಲ ನೇಚರ್ ಕೂಡ ಚೆನ್ನಾಗೇ ಇದೆ, ಇಲ್ಲ ಅಂತಲ್ಲ. ಬಟ್ ತುಂಬ ಜನಕ್ಕೆ ಆಸೆ ಇರುತ್ತೆ ದೊಡ್ಡ ಗಾಡಿ ಓಡಿಸ್ಬೇಕಂತ ಆಸೆ ಇರ್ತದೆ. ಬಟ್ ಆ ಥರ ಇರೋವಂಥವ್ರು ಇದನ್ನು ಸ್ವಲ್ಪ ನೀಟಾಗಿ ಅರ್ಥ ಮಾಡ್ಕೊಂಡು ಆಮೇಲೆ ಇದನ್ನ ಪರ್ಚೇಸ್ ಮಾಡಿ ಅಂತಲೇ ಹೇಳ್ಬೋದು. ಬಿಕಾಸ್ ಅಷ್ಟು ನ್ಯೂಟ್ರಲ್ ಮೀಟರ್ ಟಾರ್ಕ್ ಜಾಸ್ತಿ ಇದೆ. ಆಲ್ಮೋಸ್ಟ್ ಇದು 170 BHP ಬರುತ್ತಿದ್ದು, ಸೊ ಹೆವಿ ಪವರ್ಫುಲ್ ಇಂಜಿನ್ ಇದು. ಸೊ ಹಂಗಾಗಿ ಒಂದು ಸ್ವಲ್ಪ ನೀವು ಮಿಸ್ಗೈಡ್ ಆದ್ರೂ ಕೂಡ ದೊಡ್ಡ ಅನಾಹುತಗಳಾಗೋದು ಚಾನ್ಸಸ್ ಇದೆ. ಸೊ ಹಂಗಾಗಿ ಚಿಕ್ಕ ಗಾಡಿಯಿಂದ ಅಪ್ಗ್ರೇಡ್ ಆಗಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ಅಪ್ಗ್ರೇಡ್ ಮಾಡಿ, ಪ್ರಾಪರ್ ನಾಲೆಜ್ನ ತಿಳ್ಕೊಂಡು ಆ ಗಾಡಿದ ನೇಚರ್ನ ಅರ್ಥ ಮಾಡ್ಕೊಂಡು, ಇದೇ ಅಂತಲ್ಲ ನೀವು ಯಾವುದೇ ದೊಡ್ಡ ಗಾಡಿ ತೊಗೊಳ್ಳಿ, XUV ಆಗಿರಲಿ, ಸ್ಕಾರ್ಪಿಯೋ N ಆಗಿರಲಿ ಹೊಸದು, ಅಥವಾ ಟಾಟಾ ಸಫಾರಿ ಹೊಸದಾಗಿರಲಿ, ಅಥವಾ ಈಗ ಬಂದಿರೋವಂಥ ಯಾವುದೇ ದೊಡ್ಡ 7 ಸೀಟ್ರುಗಳ ಗಾಡಿ ಆಗಿರಲಿ, 2 ಲೀಟ್ರ್ ಮೇಲೆ ಇರೋಂಥ ಗಾಡಿಗಳು ನೀವು ಯಾವುದೇ ತೊಗೊಳ್ಬೇಕು ಅಂದ್ರೂ ಕೂಡ 1-2 ಸಲ ಯೋಚನೆ ಮಾಡಿ. ಬಿಗಿನರ್ಸ್ಗಳಿಗೆ ಆಲ್ರೆಡಿ ಓಡಿಸೋದ್ರಿಗೇನು ಪ್ರಾಬ್ಲಮ್ ಇಲ್ಲ, ಅವರು ಚಿಂತೆ ಮಾಡ್ತಾರಂತ ಗೊತ್ತು, ಪ್ರಾಬ್ಲಮ್ ಇಲ್ಲ. ಸೊ ಈ ಥರ ಗಾಡಿಗಳನ್ನ ನೀವು ಚೂಸ್ ಮಾಡಬಹುದು, ಅದರಲ್ಲಿ 2 ಮಾತಿಲ್ಲ. ಓಕೆ, ಈಗ ಫಾರ್ ಲಾಸ್ಟ್ ಸೆಗ್ಮೆಂಟ್, ನಮ್ಮದು ಪ್ರೋಗ್ರಾಮ್ದು ಲಾಸ್ಟ್ ಸೆಗ್ಮೆಂಟ್ ಬಂದು ಇವು ಎಲ್ಲಿ ಕಮ್ಮಿ ಸಿಗುತ್ತೆ. ಡೆಲ್ಲಿನಲ್ಲಿ ಇದು ಸಿಗೋಲ್ಲ, ಅರ್ಥ ಆಯ್ತಾ. ಡೆಲ್ಲಿನಲ್ಲಿ ಸಿಗೋದೆಲ್ಲ ನಿಮಗೆ ಹೊಸ ಫಾರ್ಚುನರ್ ಸಿಗುತ್ತೆ, ಬಟ್ ಹಳೆದಲ್ಲಿ ಸಿಗೋಲ್ಲ. ಯಾಕಂದರೆ ನಿಮಗೆ 2015ಗಿಂತ ಆ ಕಡೆ 2016 ಅಂತಲೇ ಕನ್ಸಿಡರ್. ಈಗ 2016ಗಿಂತ ಈ ಕಡೆ ಇರೋ ಗಾಡಿಗಳನ್ನ ಅಲ್ಲೇ ಆಲ್ರೆಡಿ ಸ್ಟಾಪ್, ಅಲ್ಲಿ ನಿಮಗೆ ಸಿಗೋಲ್ಲ. ಸಿಕ್ಕರೆ ಔಟ್ಸ್ಕರ್ಟಲ್ಲಿ ಸಿಗ್ಬೋದು ಅಷ್ಟೇ. ಬಟ್ ಆ ಸೇಲ್ ಮಾಡ್ಬೇಕಾದ್ರೆ ಮತ್ತೆ ನೀವು ಸಿಟಿ ತರಲೇಬೇಕದು, NOCಗೆಲ್ಲ ಅಪ್ಲೈ ಮಾಡ್ಬೇಕಾದ್ರೆ ತುಂಬ ಫಾರ್ಮಾಲಿಟೀಸ್ ಆಗುತ್ತೆ. ಮತ್ತು ನಿಮ್ಗೆ ಅಕಸ್ಮಾತ್ ನಿಮಗೆ ಸಿಕ್ಕಿದ್ರೂ ನೀವು ಅಲ್ಲಿ ತರಬೇಕಾದಾಗ ಅಥವಾ ಟ್ರಯಲ್ ಮಾಡಬೇಕಾದಾಗ ಅಥವಾ ಪೆಟ್ರೋಲ್ ಡೀಸೆಲ್ ಹಾಕ್ಸ್ಬೇಕಾದಾಗ ನೀವು ಈಚೆ ತಂದ್ರಿ, ಫಸ್ಟ್ ಆಫ್ ಆಲ್ ಡೀಸೆಲ್ ಹಾಕಲ್ಲ, ಒಂದು ವೇಳೆ ತಂದ್ರಿ ಇಮ್ಮಿಡಿಯೇಟ್ಲಿ ಗಾಡಿ ಸೀಸ್ ಮಾಡ್ತಾರೆ. 2015ಗಿಂತ ಆ ಕಡೆ ಹಳೆಯ ಗಾಡಿಗಳನ್ನ ಇಮ್ಮಿಡಿಯೇಟ್ಲಿ, ನೀವು ಎಂಥ ಕಾಸ್ಟ್ಲಿ ಗಾಡಿ ಆದ್ರೂ ಕೂಡ ಇಮ್ಮಿಡಿಯೇಟ್ಲಿ ಚೆಕ್ ಮಾಡಿಬಿಟ್ಟು ಪ್ರಾಪರ್ ಏನನ್ನ ನೋಡಿಕೊಂಡು ಇಮ್ಮಿಡಿಯೇಟ್ಲಿ ಕಸ್ಟಡಿಗೆ ತೊಗೊಂಡ್ಬಿಡ್ತಾರೆ. ನಿಮ್ಗೆ ಅದು ಕೊಡಲ್ಲ ಗಾಡಿನ, ಅಷ್ಟು ಸ್ಟ್ರಿಕ್ಟ್ ಇರುತ್ತೆ ದೆಹಲಿನಲ್ಲಿ. ಸ್ಪೆಷಲಿ ಸಿಟಿ ಲಿಮಿಟ್ಸ್ನಲ್ಲಿ ವೆರಿ ಕೇರ್ಫುಲ್. ಯಾವುದೇ ಕಾರಣಕ್ಕೂ ದೆಹಲಿ ಗಾಡಿಗಳನ್ನ ಕನ್ಸಿಡರ್ ಮಾಡೋಕ್ಕೆ ಹೋಗಬೇಡಿ. ಒಂದು ವೇಳೆ ಯಾವಾಗ ಹೋದ ವರ್ಷ ತಂದುಬಿಟ್ಟಿರ್ತಾರೆ, 14 ಮಾಡಲ್ 15 ಮಾಡಲ್ ಗಾಡಿ ತಂದುಬಿಟ್ಟಿರ್ತಾರೆ, NOC ಇನ್ನೂ ಬಂದಿರೋದಿಲ್ಲ. NOC ಬರದೇ ಇರೋವಂಥ ಗಾಡಿಗಳನ್ನ ಇಲ್ಲಿ ತಂದಿದ್ರೆ, ಆಲ್ರೆಡಿ ಯಾರನ್ನ ತಂದು ನಿಮ್ಗೆ ಇಷ್ಟನೂ ಆಗಿದ್ದರೆ ಆ ಗಾಡಿನ ತೊಗೊಳಕ್ಕೆ ಹೋಗಬೇಡಿ. ಯಾಕಂದರೆ ನಿಮಗೆ NOC ಅಲ್ಲಿ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ ಆಲ್ರೆಡಿ. ಸೊ ಹಂಗಾಗಿ ತೊಗೊಳಕ್ಕೆ ಹೋಗಬೇಡಿ. NOC ರನ್ನಿಂಗಲ್ಲಿದ್ದು ಲೇಟ್ ಆಗಿರ್ತದೆ. ಈಗ 2015 ಮಾಡಲ್ ಇನ್ನೂ ನಡೀತಿರ್ತದಲ್ವ, 2025ರಲ್ಲಿ ಏನೋ ನವೆಂಬರು ಡಿಸೆಂಬರಲ್ಲೂ ತಂದಿರ್ತೀರ, ಅದು ಇನ್ನೂ ಕೂಡ ಇನ್ನೊಂದು 2-3 ತಿಂಗಳು NOCಗೆ ಟೈಮ್ ಇದೆ ಅಂದರೆ ಆ ಥರ ಗಾಡಿಗಳನ್ನ ನೀವು ತೊಗೊಂಡು ರೀನಂಬರಿಂಗ್ ಮಾಡ್ಕೊಳ್ಳೋದು ಭಾಳ ಬೇಗ ಮಾಡ್ಕೋಬೇಕು. ನೀವು ಮಾಡ್ಕೊಳ್ಳೋದು ಈಸಿ. ಹಾಗೆಯೇ ಕಡಿಮೆಗೆಲ್ಲಿ ಸಿಗುತ್ತೆ. ಒಂದು UP ಉತ್ತರ ಪ್ರದೇಶದ್ದು ವೆಹಿಕಲ್ ರಿಜಿಸ್ಟ್ರೇಷನ್ ವೆಹಿಕಲ್ಗಳು ನಿಮಗೆ ಫಾರ್ಚುನರ್ಗಳು 3 ಲೀಟ್ರದ್ದು ಚೆನ್ನಾಗಿರೋ ಗಾಡಿಗಳು ಸಿಗುತ್ತೆ. ಓಕೆ, ಹರಿಯಾಣ ಅದಕ್ಕಿಂತಲೂ ಚೆನ್ನಾಗಿರೋ ಗಾಡಿಗಳು HRL ಸಿಗುತ್ತೆ, ಹರಿಯಾಣಲ್ಲಿ ಸಿಗುತ್ತೆ. ಬಟ್ ಇದರಲ್ಲಿ ವೆಸ್ಟ್ ಬೆಂಗಾಲ್ ಗಾಡಿಗಳನ್ನ ತೊಗೋಬೋದು ಅಂದರೆ ಖಂಡಿತ ಸ್ಟಾಪ್ ಮಾಡಿ. ಬಿಕಾಸ್ ಅದು ನಿಮಗೆ ಏನದು ಅಲ್ಲಿ ಟ್ಯಾಕ್ಸೇಷನ್ ಡಿಫ್ರೆಂಟ್ ಇದೆ. ಈ ಥರ ಗಾಡಿಗಳಿಗೆಲ್ಲ ನಿಮಗೆ 5 ಇಯರ್ಸು ಮತ್ತು ರಿನ್ಯೂವಲ್, ಮತ್ತು ಅಲ್ಲಿ ಸಿಗೋಲ್ಲ, NOC ಸಿಗೋಲ್ಲ, ರೆಸ್ಟಿಂಗ್ ಇಶ್ಯೂಸ್ಗಳು ಬೇರೆ ಇದೆ. ಅಷ್ಟೊಂದು ಗಾಡಿಗಳನ್ನ ಅಷ್ಟೊಂದು ಚೆನ್ನಾಗಿ ಇಟ್ಕೊಂಡಿರಲ್ಲ. ವೆಸ್ಟ್ ಬೆಂಗಾಲ್ ಗಾಡಿ ಅವಾಯ್ಡ್ ಮಾಡಿ. UP ಮತ್ತು ಏನದು HR, UP HR PB
ಪಿ ಬಿನೂ ಕನ್ಸಿಡರ್ ಮಾಡ್ಬೋದು, ಬಟ್ ಪಿ ಬಿಲ್ ನಿಮ್ಗೆ ಅಷ್ಟು ಅವೈಲೇಬಿಲಿಟಿ ಸಿಗೋಲ್ಲ. ಬಟ್ ನಿಮಗೆ ಯು ಪಿಲ್ ಜಾಸ್ತಿ ಸಿಗುತ್ತಿದ್ದು, ಎಚ್ ಆರ್ ಎಲ್ ಸಿಗುತ್ತೆ. ಎಚ್ ಆರ್ ಎಲ್ ನಿಮ್ಮ ಫಸ್ಟ್ ಓನರ್ ಇತ್ತು, ಕಡೆವೆಲ್ಲನೂ ಚೆನ್ನಾಗಿತ್ತು ಅಂತ ಹೇಳಿದ್ರೆ ನೀವೊಂದು 6, 11, 12, 13 ಮಾಡಲ್ಗಳು ಸಿಗುತ್ತಲ್ಲಿ. ನೀವೊಂದು 5 ಚಿಲ್ಲರೆಯಿಂದ ಶುರುವಾಗುತ್ತೆ, 5ರಿಂದ ಚೆನ್ನಾಗಿರೋ ಗಾಡಿಗಳು ಸಿಗುತ್ತಲ್ಲಿ. ಸೆಕೆಂಡ್ ಓರ್ ತರ್ಡ್ ಓನರ್ ಆಗಿದ್ದರೆ ಸ್ವಲ್ಪ ಕಮ್ಮಿ ಆಗುತ್ತೆ. ಟ್ಯಾಕ್ಸ್ ನಿಮಗೆ ಎಷ್ಟು ಬರ್ಬೋದು ಅಂದರೆ ಹೆಚ್ಚು ಕಮ್ಮಿ ನಿಮಗೊಂದು 9, 10 ಮಾಡಲ್ ಅಂದರೆ ಫಸ್ಟ್ ಬ್ಯಾಚ್ ಗಾಡಿಗಳು ನೀವು ತೊಗೊಳ್ತೀನಿ ಅಂತ ಹೇಳಿದ್ರೆ ಟ್ಯಾಕ್ಸೇಷನ್ ಆಲ್ಮೋಸ್ಟ್ ನಿಮಗೆ 1.25 1.5 ಒಳಗೆ ಬಂದುಬಿಡ್ತದೆ, ಇನ್ಕ್ಲೂಡಿಂಗ್ ರೀನಂಬರಿಂಗ್ ಎಲ್ಲ ಸೇರಿಸಿ. ಬಟ್ ಈ 15 ಮಾಡಲ್ ತೊಗೊಳ್ರೆ ಸ್ವಲ್ಪ ಪ್ರೈಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಆಲ್ಮೋಸ್ಟ್ 2 ಕಾಲ ಹತ್ರ ಬಂದುಬಿಡ್ತದೆ. ಸೊ ಯಾರನ್ನ ನೋಡ್ತಿದ್ರೆ ಖಂಡಿತ ನಿಮಗೆ ನೋಡಿ, ಬ್ಲ್ಯಾಕು ಚೆನ್ನಾಗಿದೆ, ವೈಟು ಚೆನ್ನಾಗಿದೆ. 4x4 ತೊಗೊಂಡ್ರೆ ನಿಮ್ಗೆ ಇನ್ನೂ ಬೆನಿಫಿಟ್ ಇದೆ. ನಿಮಗೆ ಸೆಕೆಂಡ್ಸಲ್ಲಿ ಏನು ಪ್ಲಸ್ ಪಾಯಿಂಟ್ಸ್ ಅಂದರೆ ಯೂಸ್ಡ್ ವೆಹಿಕಲ್ ತೊಗೊಳ್ತಿರ್ಬೇಕಾರೆ ನಿಮಗೆ 4x2 ಆಗಿರಲಿ 4x4 ಆಗಿರಲಿ ಅಮೌಂಟಲ್ಲಿ ಅಷ್ಟೊಂದೇನು ತೀರ ಡಿಫ್ರೆನ್ಸ್ ಆಗೋಲ್ಲ, ಆಲ್ಮೋಸ್ಟ್ ಅಷ್ಟೇ ಇರುತ್ತೆ. ನೀವು 4x ತೊಗೊಳ್ತೀರ 4x4 ತೊಗೊಂಬಿಡಿ, ಬೆನಿಫಿಟ್ಸ್ ಇರುತ್ತೆ. ನೀವು ಯೂಸ್ ಮಾಡಬೇಕಾದಾಗ ಮಾತ್ರ ಅದು ಹೆಚ್ಚಾಕೊಳ್ಳಿ, ಇಲ್ಲ ಅಂತ ಹೇಳಿದ್ರೆ ಅದರಲ್ಲಿ ನ್ಯೂಟ್ರಲ್ ಮಾಡಿಕೊಂಡು ಇದರಲ್ಲಿ ಗೇರ್ ಹಾಕೊಂಡು ನಾರ್ಮಲಾಗಿ ಓಡಿಸಿ. ನಿಮ್ಗೆ ಯಾವಾಗಾದರೂ ಹೋದಾಗ ಅದನ್ನು ಉಪಯೋಗಿಸ್ಕೊಳ್ಳಿ. ಇಟ್ಸ್ ವೆರಿ ಈಸಿ, ಸಾಕಾದಾಗ ಸರ್ ಮಾತ್ರ 4x4 ಮಾತ್ರ ಸೂಪರಾಗಿರುತ್ತೆ ಆ್ಯಕ್ಚುಲಿ ಓಡಿಸೋದಕ್ಕೆ. ಬಟ್ ಫಾರ್ಚುನರ್ಗೆ ಕಂಪೇರ್ ಟು ನಿಮಗೆ ಎಂಡವರ್ ಆಗಿರಲಿ ಅಥವಾ ಬೇರೆ ಪಜ್ಜಿರೋ ಸ್ಪೋರ್ಟ್ಸ್ ಆಗಿರಲಿ ಇವುಗಳಿಗೆ ಕಂಪೇರ್ ಮಾಡೋಕ್ಕಾಗಲ್ಲ ನಿಮಗೆ ಆಫ್ ರೋಡ್ನಲ್ಲಿ. ಯಾಕಂದರೆ ನಿಮಗೆ ಅಷ್ಟು ಸಿಗೋದಿಲ್ಲ, ನಿಮ್ಗೆ ಅಷ್ಟು ಗ್ರಿಪ್ಪಿಂಗ್ ಎಲ್ಲ ಸಿಗೋದಿಲ್ಲ ನಿಮಗೆ ಆಫ್ ರೋಡ್ಗೆ. ಬಟ್ ತೊಗೊಳ್ತೀರ ಯೂಸ್ಡ್ ವೆಹಿಕಲ್ ಅಲ್ವಾ, ತೊಗೊಳ್ಳಿ, ನೋ ಪ್ರಾಬ್ಲಮ್. ಇನ್ನೂ ಒಂದು ಮಜಾ ಕೊಡುತ್ತೆ. ತೀರಾ ಕಂಡಮ್ಮಾಗಿ ಏನು ವರ್ಕ್ ಮಾಡೋಲ್ಲ ನಿಮ್ಗೆ ಆಫ್ ರೋಡಲ್ಲಿ, ಚೆನ್ನಾಗೇ ಮಾಡುತ್ತೆ. ಬಟ್ ನಿಮಗೆ ಇವುಗಳು ಕಂಪೇರ್ ಮಾಡ್ರೆ ಪಜಿರೋ ಸ್ಪೋರ್ಟ್ಸ್ ಆಗಿರಲಿ ಅಥವಾ ಈ ತಾರ್ 4x4 ಆಗಿರಲಿ, ತಾರ್ ರಾಕ್ಸ್ ಆಗಿರಲಿ, ಈ ಕ್ಯಾಟಗರಿಗೆ ಸಂಬಂಧಪಟ್ಟಂಗೆ ನಿಮಗೆ ಅದರಲ್ಲಿ ಎಬಿಲಿಟಿನ ಹುಡ್ಕೋಕೆ ಹೋಗಬೇಡಿ. ಬಿಕಾಸ್ ಗಾಡಿದು ನೇಚರ್ ಇಟ್ಸ್ ಡಿಫ್ರೆಂಟ್ ಕಂಪೇರ್ ಟು ನಿಮಗೆ ಥಾರ್ಗೆ ಕಂಪೇರ್ ಮಾಡ್ರೆ ಅದ್ರ ನೇಚರ್ ಬೇರೆ, ಇದ್ರ ನೇಚರ್ ಬೇರೆ. ಸೊ ಹಂಗಾಗಿ ನಿಮಗೆ ಪ್ರಾಪರ್ ಆಫ್ ರೋಡ್ ಬೇಕು ಅಂದರೆ ಈ ಗಾಡಿ ನೀವು ಆದಷ್ಟು ಅವಾಯ್ಡ್ ಮಾಡಿ, ಬೇರೆ ತೊಗೊಳ್ಳಿ, ತುಂಬ ಸಿಗುತ್ತೆ. ಬಟ್ ನಿಮ್ಮ ಮೇಯ್ನ್ ಪರ್ಪಸ್ ಹೈವೇ ಸಿಟಿ, ಯಾವಾಗಲೂ ಶತಮಾನಕ್ಕೊಂದ್ಸಲ ನಾನು ಸ್ಪಿಟಿ ಮಾಡ್ತೀನಿ ಅಥವಾ ಅಪ್ಪು ಗಿಪ್ಪು ಹತ್ತಿ ಡೌನಿಗೆ ಇವನ್ನೆಲ್ಲ ಇಳಿಸ್ತೀನಿ, ಕೊಚ್ಚೆ ಗಿಚ್ಚೆಲ್ಲ ಆರಿಸ್ತೀನಿ ಅಂದರೆ ಅದಕ್ಕೆ ಇದು ಓಕೆ ತೊಗೋಬೋದು. ಒಂದು ವೇಳೆ ಹೊಸ ಫಾರ್ಚುನರ್ ತೊಗೋಬೇಕಂದ್ರೆ ನಿಮಗೆಲ್ಲ 18 ಲಕ್ಷದಿಂದ 17-18 ಮಾಡೋ ಶುರುವಾಗುತ್ತೆ ಹೊಸದ್ರಲ್ಲಿ. ಅದು ನಿಮಗೆ ಟ್ಯೂನಿಂಗ್ ಆಗಿರ್ತದೆ ಗಾಡಿ, ಅದೆಲ್ಲ ಸ್ವಲ್ಪ ಸಾಫ್ಟ್ ಸೈಡಿಗೆ ಬಂದುಬಿಟ್ಟಿರ್ತದೆ, ತೊಗೋಬೋದು, ಅದನ್ನು ಪ್ರಾಬ್ಲಮ್ ಇಲ್ಲ. ಬಟ್ ಅದೆಲ್ಲ ಇಲ್ಲೇ ತೊಗೊಳ್ಳಿ. ಓಕೆ, ಈಗ ಇದರಲ್ಲಿರುವಂಥ ನೆಗೆಟಿವ್ಸ್ ಬಗ್ಗೆನೂ ಹೇಳ್ಬಿಡ್ತೀನಿ. ಲಾಸ್ಟ್ ನೆಗೆಟಿವ್ಸ್ ಏನು ಅಂತ ಹೇಳಿದ್ರೆ ಖಂಡಿತ ಏನೂ ಇಲ್ಲ. ಯಾಕಂದರೆ ಸೀರಿಯಸ್ಲಿ ಆ ಗಾಡಿನ ಓಡಿಸ್ಬಿಟ್ರೆ ಒಂದು 100 ಕಿಲೋಮೀಟ್ರ್ ಓಡಿಸ್ಬಿಟ್ಟು ಬಂದ್ಬಿಡಿ, 100 ಬೇಡ, ಒಂದು 50 ಕಿಲೋಮೀಟ್ರ್ ಹೈವೇಲಿ ಓಡಿಸ್ಕೊಂಬನ್ನಿ ಆ ಗಾಡಿನ. 50 ಕಿಲೋಮೀಟ್ರ್ ಓಡಿಸ್ಕೊಂಬಂದ್ಬಿಟ್ರೆ ನಿಜವಾಗ್ಲೂ ಆ ಗಾಡಿ ಮೇಲೆ ನಿಮ್ಗೆ ಲವ್ ಆಗುತ್ತೆ. ಆ ಗಾಡಿ ನೀವು ಓಡಿಸ್ಕೊಂಡ್ಬಿಟ್ರೆ ಬೇರೆ ಗಾಡಿ ಮೇಲೆ ನಿಮ್ಗೆ ಲವ್ ಆಗಲ್ಲ. ಅದು ಅಷ್ಟೇ, ನಿಮಗೆ ಸಫಾರಿ ಸ್ಟ್ರಾಮ್ ಅಥವಾ ಸಫಾರಿ ಡೈಕೋರ್ ಆಗಿರಲಿ ಅಥವಾ ಸ್ಕಾರ್ಪಿಯೋ ಆಗಿರಲಿ, ಇವೆಲ್ಲ ನಿಮಗೆ ಆ ಥರ ಲವ್ ಆಗುವಂಥ ಗಾಡಿಗಳು. ಇವನ್ ಎಂಡವರ್ ಆಗಿರಲಿ, ಮಿಸ್ಟಿ ಪಜ್ಜೀರೋ ಆಗಿರಲಿ, ಇವೆಲ್ಲ ನಿಮಗೆ ಗಾಡಿ ಮೇಲೆ ಲವ್ ಅದಕ್ಕೆ ಅವೆಲ್ಲ SUV ಅಂದರೆ ಅದು ಯಾಕೆ SUV, ಇವು ರಿಯಲ್ SUV. ನೀವು ಹೇಳಿದ ಇಷ್ಟು ಇದೆಲ್ಲ ರಿಯಲ್ SUV. ಈಗ ನಾವೆಲ್ಲ SUV ತೊಗೊಳ್ತಿರೋದೆಲ್ಲ ಇದೆಲ್ಲ ಕಾಂಪ್ಯಾಕ್ಟ್ SUV, ಕ್ರಾಸ್ ಓವರ್ಗಳು ಮತ್ತು ಹ್ಯಾಚ್ ಬ್ಯಾಕ್ ಸ್ವಲ್ಪ ಹೈಟ್ ಮಾಡಿ ಕೊಟ್ಟಿರುವಂಥ ಗಾಡಿಗಳು. ಇದು ಯಾವ SUV ಎಲ್ಲ. ಫಸ್ಟ್ ಆಫ್ ಆಲ್ ಸುಮ್ಮನೆ ಹೆಸರು ಹೇಳ್ಕೊಂಡು ಓಡಿಸ್ತಾರೆ ಅಷ್ಟೇ. ಈಗ ಇಷ್ಟೊತ್ತು ಹೇಳಿರೋದು SUV, ಅದರಲ್ಲಿ ಎಲ್ಲ ಆ್ಯಂಗಲಿಂದ ನಾನು ಹೇಳಿರೋದು. ಇದಕ್ಕಿಂತ ನಿಮ್ಮ ರೈಡಿಂಗ್ ಕ್ವಾಲಿಟಿ ಸಫಾರಿ ಸ್ಟ್ರಾಂಗ್ ಚೆನ್ನಾಗಿದೆ, ರೋಡ್ ಪ್ರೆಸೆಂಟ್ ಇದಕ್ಕಿಂತ ನಿಮಗೆ ಸ್ಕಾರ್ಪಿಯೋ ಚೆನ್ನಾಗಿದೆ. ಬಟ್ ಓವರ್ ಆಲ್ ಆ್ಯಂಗಲ್ ಈ ನಂತರ ಇರೋದು ಸೆಕೆಂಡ್ಸ್ಗೆ ಒಂದು 10 ಲಕ್ಷದಲ್ಲಿ ಒಂದು ಡುಮ್ಮಣ್ಣ ಗಾಡಿ ತೊಗೋಬೇಕು ಅಂತ ನಿಮ್ಗೆ ಆಸೆ ಇರುತ್ತೆ. ಆಗ ನಾನು ನಿಮಗೆ ಕೊಡೋವಂಥ ಸಜೆಷನ್ನು, ನನ್ನ ಪರ್ಸನಲಿ ಸಜೆಷನ್ ಕೊಡೋನು ಫಾರ್ಚುನರ್ 3 ಲೀಟ್ರ್ ಇಂಜಿನ್ ಏನಿದೆಯೋ ಅದು. ಅದರಲ್ಲಿ ವೈಟು, ಸಿಲ್ವರು, ಬೇರೆ ಕಲರು, ಬ್ಲ್ಯಾಕು ಅದೆಲ್ಲ ನಿಮಗೆ ಬಿಟ್ಟಿದ್ದು. ದಟ್ಸ್ ಅಪ್ ಟು ಯು. ಕಲರ್ ಆಲ್ವೇಸ್ ಪರ್ಸನಲ್ ಚಾಯ್ಸ್. ಬಟ್ ನಾನು ನಿಮಗೆ ಸಜೆಷನ್ ಮಾಡ್ತಿದ್ರೆ ಮ್ಯಾನ್ಯುಯಲ್ ಇಟ್ಸ್ ಬೆಟರ್ ದೆನ್ ಆಟೋಮೆಟಿಕ್. ಬಿಕಾಸ್ ಆಟೋಮೆಟಿಕ್ ನಿಮಗೆ ಅದು ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಏನಿದೆಯೋ ಅದು ನಿಮಗೆ 4ವರೆಗೂ ಅಷ್ಟೇ ಅಸೆಂಬಲ್ ಆಗೋದು, ನಿಮಗೆ 4ವರೆಗೂ ಅಷ್ಟೇ ಆಗೋದು. ನಿಮಗೆ ಇರುತ್ತೆ ಟಾರ್ಕ್ ಆಗಿರಲಿ, ಟ್ಯೂನಿಂಗ್ ಆಗಿರಲಿ, ಪವರ್ ಆಗಿರಲಿ, ಇದಕ್ಕೆ ಕಂಪೇರ್ ಮಾಡಿದ್ರೆ ಅದು ಅಷ್ಟೊಂದೇನು ರೆಸ್ಪಾನ್ಸಿವ್ ಆಗಿರಲ್ಲ. ಅದು ಯಾರಿಗೆ ಹೆಲ್ಪ್ ಆಗುತ್ತೆ ಅಂದರೆ ಆಬ್ವಿಯಸ್ಲಿ ಸಿಟಿಲಿ ಜಾಸ್ತಿ ಓಡಿಸೋವಂಥವ್ರಿಗೆ ಫಾರ್ಚುನರೇ ರಿಕ್ವೈರ್ಮೆಂಟ್ ಇದ್ದಾಗ ಅದಕ್ಕೆ ನೀವು ಆಟೋಮೆಟಿಕ್ ಹೋಗಿ. ಇಲ್ಲ ಅಂತೇಳಿದ್ರೆ ಮ್ಯಾನ್ಯುಯಲ್ಗೆ ಹೋಗಿ, ಮ್ಯಾನ್ಯುಯಲ್ನಲ್ಲೇ 4x4 ಹೋದರೆ ಆ್ಯಕ್ಚುಲಿ ನಿಮಗೆ ಬೆನಿಫಿಟ್ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು. ಮತ್ತು ನಿಮ್ಮ ಅದು ಸ್ವಲ್ಪ ಒಂದಷ್ಟು ವರ್ಷ ಉಪಯೋಗಿಸಿ ನೀವು ಸ್ವಲ್ಪ ಶ್ರೀಮಂತರೆಲ್ಲ ಆಗಿ ಆಮೇಲೆ ನೀವು ಬೇರೆ ಗಾಡಿ ತೊಗೋಬೇಕು, ಇಲ್ಲ ಫಾರ್ಚುನರಲ್ಲೇ ಅಪ್ಗ್ರೇಡೆಡ್ ತೊಗೋಬೇಕು, ಹೊಸದು ಬಂದಿದೆಯಲ್ಲ ಲೆಜೆಂಡ್ರಿ ಇವೆಲ್ಲ ತೊಗೋಬೇಕಂದ್ರೆ ನೀವು ತೊಗೋಬೋದು. ಇದನ್ನು ಸೆಲ್ ಮಾಡಿದಾಗ ನಿಮಗೆ ತೀರಾ ಮೋಸ ಮಾಡಲ್ಲ ಗಾಡಿ. ಅದು ಫಸ್ಟ್ ಆಫ್ ಆಲ್ ನಿಮ್ಗೆ ಸೆಲ್ ಮಾಡೋಕ್ಕೆ ಇಷ್ಟ ಆಗಲ್ಲ. ಯಾಕಂದರೆ ಅದ್ರಲ್ಲಿ ಕೊಡೋವಂಥ ಸೀರಿಯಸ್ಲಾಗಿ ನನ್ನ ಪರ್ಸನಲ್ ಒಪಿನಿಯನ್, ಹಳೇ 3 ಲೀಟ್ರಲ್ಲಿ ಏನಿದೆಯೋ ಅದ್ರ ಪರ್ಫಾರ್ಮೆನ್ಸು, ಅದ್ರದ್ದು ಹೈವೇದು ಮಜಾ, ಅದ್ರದ್ದು ಆಫ್ ರೋಡ್ದು ಮಜಾ
ಸೀರಿಯಸ್ಲಿ ಇವಾಗ ಬಂದಿರೋಂಥ ಫಾರ್ಚುನರ್ ಲೆಜೆಂಡ್ರ್ನಲ್ಲಿ ಕೂಡ ಇಲ್ಲ. ಸೀರಿಯಸ್ಲಿ ಯಾರನ್ನ ಫಾರ್ಚುನರ್ ಹಳೇದು ಹೊಸದು ಎರಡೂ ಓಡಿಸಿರ್ತಾರಲ್ವ, ಅಂಥವ್ರನ್ನ ಕೇಳಿ ನೋಡಿ ಕ್ವಶನ್ನ, ಅವರು ಇದನ್ನೇ ಹೇಳ್ತಾರೆ. ಹಳೇದ್ರಲ್ಲಿರೋ ಇದೇ ಅಂತಲ್ಲ, ನೀವು ಯಾವುದೇ ವೆಹಿಕಲ್ ನೋಡಿ, ಹಳೇದ್ರಲ್ಲಿರೋ ಮಜಾ ನಿಮಗೆ ಹೊಸದ್ರಲ್ಲಿ ಸಿಗೋಲ್ಲ. ಇದೆಲ್ಲ ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ಓಲ್ಡ್ ಇಸ್ ಗೋಲ್ಡ್. ಏನು BS3 BS4 ಇಂಜಿನ್, ಸ್ಪೆಷಲಿ BS4 ಇಂಜಿನ್ಗಳು ಏನಿದೆಯೋ ಅದು ಅತ್ಲಾಗೆ ತೀರಾ ಹಳೇದಲ್ಲ, ತೀರಾ ಹೊಸದೂ ಅಲ್ಲ, ಆ ಥರ ಇಂಜಿನ್ ಅದು. BS4 ಇಂಜಿನ್ ಇಟ್ಸ್ ಎಕ್ಸಲೆಂಟ್ ಚಾಯ್ಸು. ಆ ಥರದ್ದು ಈಗ ಬರ್ತಿಲ್ಲ. ಈಗೆಲ್ಲ BS6 ಬಂದಮೇಲೆ ಅದು ಗಾಡಿನೇ ಅಲ್ಲ ಗುರುವೆ, ಸುಮ್ಮನೆ ಆಕಾರ ಅಡಕಂಬಡ್ಕಂ ಅಂತ ಹೇಳ್ತೀವಲ್ವ, ಆ ಥರ ಗಾಡಿಗಳು ಅಷ್ಟೇ. ಅದರಲ್ಲಿ ನೀವು ಎಂತೂಸಿಯಸ್ಟಿಕ್ ಪರ್ಫಾರ್ಮೆನ್ಸ್ ಅಂತ ನೋಡೋಕ್ಕೋಗಲ್ಲ. ಓಕೆ, ಈಗ ಲಾಸ್ಟ್ ಒಂದು ನ್ಯೂಸ್ ಏನು ಹೇಳಿದ್ರೆ, ನನಗೂ ಈ 6 ತಿಂಗಳಿಗೊಂದ್ಸಲ ಗಾಡಿಗಳನ್ನ ಚೇಂಜ್ ಮಾಡಿ ಸಾಕಾಗೋಗೈತೆ. ಎಲ್ಲ ಗಾಡಿಗಳ್ನೂ ನೋಡ್ಬಿಟ್ಟಿದ್ದೀನಿ. ನನಗೆ ತುಂಬ ಆಸೆ ಇತ್ತು, ಮಿಸ್ಟುಬಿಷಿ ಪಜ್ಜಿರೋ ತೊಗೋಬೇಕು, ಪಜ್ಜಿರೋ ಸ್ಪೋರ್ಟ್ಸ್ ತೊಗೋಬೇಕು, 4x4 ತೊಗೋಬೇಕಂತ ಭಯಂಕರ ಆಸೆ ಇತ್ತು. ಅದು ಹಿಂಗೆ ಬರುತ್ತೆ. ಅದು ಇನ್ನೂ ಸ್ವಲ್ಪ ಆಫ್ ರೋಡಿಗೆ ಇನ್ನೂ ಚೆನ್ನಾಗಿರುತ್ತೆ. ಅದು ಸಿಟಿಗಿಂತನೂ ಆಫ್ ರೋಡ್ ಚೆನ್ನಾಗಿರ್ತದೆ. ಇನ್ನೂ ಇದೇ ಥರ ಸ್ಪೇಷಿಯಸ್ ಸಿಗುತ್ತೆ. ಆ್ಯಕ್ಚುಲಿ ಇದಕ್ಕಿಂತ ಸ್ವಲ್ಪ ಸ್ಪೇಷಿಯಸ್ ಆಗಿ ಇದೆ ಅದು ವೆಹಿಕಲ್. ಅದು ತುಂಬ ಆಸೆ ಇತ್ತು. ಅದು ಅಷ್ಟೇ ಎಂಡವರ್ ಅಷ್ಟೇ ಇತ್ತು. ಬಟ್ ಎಂಡವರ್ ನಮ್ಮ ಪ್ರೈಸ್ ಪಾಯಿಂಟಿಗೆ ಬರೋಲ್ಲ ಫಸ್ಟ್ ಆಫ್ ಆಲ್. ಹೊಸದು ಅದೆಲ್ಲ 16 ಮೇಲೇ ಇರೋದು. ಬಟ್ ಮಿಸ್ಟುಬಿಷಿ ಪಜ್ಜಿರೋ ಆಗಿರಲಿ, ಇದನ್ನು ಕೂಡ ಆಲ್ಮೋಸ್ಟ್ ಸೇಮ್ ಸೆಗ್ಮೆಂಟೇ. ಬಟ್ ಮಿಸ್ಟುಬಿಷಿ ಪಜ್ಜಿರೋ ನಿಮಗೆ ಸ್ವಲ್ಪ ಲೇಟೆಸ್ಟ್, ಅಂದರೆ 15 ಮಾಡೆಲ್ ಗಾಡಿಗಳು ಸಿಗುತ್ತೆ ನಿಮಗೆ. ಬಟ್ ಎಲ್ಲೋ ಒಂದು ಆ್ಯಂಗಲಲ್ಲಿ ರಿಲಯಬಿಲಿಟಿ ಅನ್ನೋ ಒಂದು ಆಸ್ಪೆಕ್ಟು, ಲೋ ಮೇಂಟೆನೆನ್ಸು, ಎಲೆಕ್ಟ್ರಿಕಲ್ ಗ್ಯಾಜೆಟ್ಸ್ ಕಡಿಮೆ ಇದೆ, ಕೆಲವೊಂದು ಆಸ್ಪೆಕ್ಟ್ಗಳನ್ನ ಗಮನದಲ್ಲಿ ಇಟ್ಕೊಂಡು ಹೆಸರು ನೇಮಿಂಗ್, ಫಾರ್ಚುನರ್ ಏನು ಭಾಗ್ಯವಂತ, ಆ ಥರದ್ದೆಲ್ಲ ಅವೆಲ್ಲ ಕನ್ಸಿಡರೇಷನ್ ಮಾಡಿದ್ರೆ, ರೋಡ್ ಪ್ರೆಸೆನ್ಸ್ ಆಗಲಿ, ರೈಡಿಂಗ್ ಹ್ಯಾಂಡ್ಲ್ ಎಲ್ಲನೂ ಚೆಕ್ ಮಾಡಿಬಿಟ್ರೆ ನಿಮಗೆ ಈ ಸೆಗ್ಮೆಂಟ್ ಗಾಡಿಗಳಲ್ಲಿ 10 ಲಕ್ಷ ಒಳಗಡೆ ಬಜೆಟ್ನಲ್ಲಿ ನಿಮಗೆ ಯೂಸ್ಡ್ ಫಾರ್ಚುನರ್ 3 ಲೀಟರ್ದು ತೊಗೊಳ್ಳೋದು ಬೆಸ್ಟ್ ಅಂತ ನನಗನ್ನಿಸ್ತು. ಸೊ ಅದಕ್ಕೆ ನಾನೇನು ಮಾಡಿದ್ದೀನಿ, ಸೊ ನನ್ನ ನೆಕ್ಸ್ಟ್ ವೆಹಿಕಲ್ಲು ಫಾರ್ಚುನರ್ 3 ಲೀಟರ್ದು ತಗೋಬೇಕಂತ ಕನ್ಸಿಡರ್ ಮಾಡಿಬಿಟ್ಟಿದ್ದೀನಿ. ಇದಕ್ಕೆ ನಾನು ಹರಿಯಾಣದಲ್ಲಿ ಒಂದಷ್ಟು ವಿಚಾರಣೆ ಮಾಡ್ತಾಯಿದ್ದೀನಿ, UPನಲ್ಲೂ ಕೂಡ ಒಂದಷ್ಟು ವಿಚಾರಣೆ ಮಾಡ್ತಿದ್ದೀನಿ. ಮಹಾರಾಷ್ಟ್ರದಲ್ಲೂ ಸಿಗುತ್ತೆ, ಬಟ್ ಅದು ನಿಮ್ಗೆ ವರ್ಕೌಟ್ ಆಗೋಲ್ಲ, ದುಡ್ಡಲ್ಲಿ ವರ್ಕೌಟ್ ಆಗೋಲ್ಲ. ಅದು ಅಲ್ಲೂ ಕೂಡ ರೆಸ್ಟಿಂಗ್ ಇಶ್ಯೂಸ್ಗಳು ಇರುತ್ತೆ. ನೋಡೋಣ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬೇಗ ನಾನು ತೊಗೋಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಸೊ ಆದಷ್ಟು ಬೇಗ ಅದನ್ನು ತೊಗೊಂಡು ಅದರಲ್ಲೇ ನಿಮಗೆ ಓನರ್ಶಿಪ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ನಾನು ಓನರೇ ಸೆಕೆಂಡ್ ಅಲ್ವಾ. ಡ್ರೈವಿಂಗ್ ಎಕ್ಸ್ಪೀರಿಯೆನ್ಸು ಪ್ರಾಕ್ಟಿಕಲಾಗಿ ನಿಮಗೆ ಲೈವ್ ಆಗಿ ತೋರಿಸ್ತೀನಿ. ಯಾಕಂದ್ರೆ ನಾನು ಓಡಿಸ್ತಾನೆ ಇರ್ತೀನಿ, ಎಲ್ಲ ಗಾಡಿಗಳು ಓಡಿಸ್ತೀನಿ. ಅದನ್ನು ಕೂಡ ಹೋದ್ವಾರನೂ ಒಂದು ಡೀಲ್ ಮಾಡ್ಕೊಂಡು ಕೊಟ್ಟೆ 10 ಮಾಡಲ್ದು ಓಡಿಸ್ತಾ ಇರ್ತೀನಿ. ಬಟ್ ನನಗೆ ಅಂತ ನನ್ನ ಗಾಡಿ ನನ್ನ ಕೈಗೆ ಬಂದಮೇಲೆ ನಾನು ಓಡಿಸ್ತಾನಲ್ಲ, ಸೊ ಅದರಲ್ಲಿರೋ ಎಕ್ಸ್ಪೀರಿಯೆನ್ಸ್ಗೂ ಬೇರೆಯವ್ರ ಗಾಡಿ ಟ್ರಯಲಿಂಗ್ ನೋಡ್ಬೇಕಾದ್ರೂ ಡಿಫ್ರೆನ್ಸ್ ಇರುತ್ತೆ. ಸೊ ಹಾಗಾಗಿ ಆದಷ್ಟು ಬೇಗ ತೊಗೊಳ್ಳೋದು. ಸ್ಪೆಷಲಿ ನಂಗೆ ತುಂಬ ಇಷ್ಟ ಆಯಿತು, ಯಾಕಂದರೆ 3 ಲೀಟರ್ ಇಂಜಿನ್ದು ಆ ಮಜಾ ಇದೆಯಲ್ಲ, ಅದೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಓಲ್ಡ್ ಈಸ್ ಗೋಲ್ಡ್, ಇಟ್ಸ್ ರಿಯಲಿ ವರ್ತ್ ವರ್ಡ್ ಅದಕ್ಕೆ ಅದು ಕೊಡ್ಬೋದು ಅದಕ್ಕೆ. ಸೊ ಯಾರಾದರೂ ನಿಮ್ಗೆ ಆ ಥರ ಆಪ್ಷನ್ಸ್ ನಿಮ್ಗೆ ಸಿಕ್ಕಿದ್ರೆ ಸೀರಿಯಸ್ಲಿ ಯಾವುದೋ ಸೆಕೆಂಡ್ಸ್ ವೆಹಿಕಲ್ಗಳಿಗೆ ಅಷ್ಟೊಂದು 5 ಲಕ್ಷ 6 ಲಕ್ಷ 7 ಲಕ್ಷ ಎಲ್ಲ ಇನ್ವೆಸ್ಟ್ಮೆಂಟ್ ಮಾಡೋ ಬದಲಾಗಿ, ಈಗ ತುಂಬ ಜನ ನೋಡ್ತಾರೆ ಈ ಸುಜುಕಿ ಗಾಡಿಗಳಿಗೆ, ಯಾವುದದು ಬ್ರೀಝಾ ಇವೆಲ್ಲ ಬರುತ್ತಲ್ಲ ಗಾಡಿಗಳಿಗೆ, ಇವಕ್ಕೆಲ್ಲ 6-7 ಲಕ್ಷ ಎಲ್ಲ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಬ್ರೀಝಾ ಕೆಟ್ಟ ಗಾಡಿ ಅಲ್ಲ, ಒಳ್ಳೆ ಇಂಜಿನೇ. ಬಟ್ ಕೆಲವೊಂದು ಟರ್ಮ್ಸಲ್ಲಿ ಕ್ಲೀನಾಗಿ ಅನಾಲಿಸಿಸ್ ಮಾಡಿಬಿಟ್ರೆ, ಇನ್ನು ಸ್ವಲ್ಪ ದುಡ್ಡು ಹಾಕ್ಬಿಟ್ರೆ ಯೂಸ್ಡ್ ಫಾರ್ಚುನರ್ ತೊಗೊಳ್ಳೋದು ಬೆಟರ್ ಆಪ್ಷನ್. ಅಥವಾ ಇನೋವಾ ತೊಗೋಬೋದು. ಇನೋವಾ ಇದಕ್ಕಿಂತಲೂ ಫ್ಯಾಮಿಲಿ ಗಾಡಿ ಅದು. ಇನೋವಾ ಫಾರ್ಚುನರ್ ಕಂಪೇರ್ ಮಾಡಿದ್ರೆ ನಿಮಗೆ ಸೆಕೆಂಡ್ ಸೀಟಿಂಗ್ ಆಗಿರಲಿ ಅಥವಾ ಲಾಂಗ್ ಡ್ರೈವ್ ಆಗಿರಲಿ, ಇನ್ನೂ ಚೆನ್ನಾಗಿ ಬಾಡಿ ರೋಲ್ ಆಗಿರಲಿ, ಎಲ್ಲದರಲ್ಲೂ ಕೂಡ ಬೆಟರ್ ಆಗಿದೆ ಕಂಪೇರ್ ಟು ಫಾರ್ಚುನರ್. ಸೊ ಈ ಥರ ತೊಗೊಳ್ಳೋ ಆಪ್ಷನ್. ಸೊ ನೀವು ಸಮ್ಟೈಮ್ಸ್ ಏನಿದೆ, ಯಾಕಂದರೆ ಇವೆಲ್ಲ ಡಿಪ್ರಿಷಿಯೇಷನ್ ವ್ಯಾಲ್ಯೂ ಆಗಿರೋದ್ರಿಂದ ಇದ್ರ ಮೇಲೆ ನೀವು ತುಂಬ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗಬೇಡಿ. ನೀವು ಬ್ರೀಝಾ, ಹೆಕ್ಸಾ, ಆಮೇಲೆ ಯಾವುದದು ಸಫಾರಿ, ಸ್ಟ್ರೋಮು, ಸ್ಕಾರ್ಪಿಯೋ, XUV 500 ಸೊ ಗುಡ್, ನನ್ನ ಹತ್ರ ಇರೋದು ಅದನ್ನೇ. ಬಟ್ ಕೆಲವೊಂದು ಟರ್ಮ್ಸಲ್ಲಿ ಅವುಗಳಿಗಿಂತ ಇದು ಬೆಟ್ರ್ ಅಂತ ಅನಿಸುತ್ತೆ. ಯಾಕಂದರೆ ಇವುಗಳು ಕೊಡುವಂಥದ್ದು ದಮ್ ಇದೆಯಲ್ವಾ, ದಮ್ ಅಂತ ಹೇಳ್ತಾರೆ, ಅದು ಅಲ್ಲಿ ಕೊಡೋಲ್ಲ. ಇದು ಆ್ಯಕ್ಚುಲಿ ಪ್ರಾಬ್ಲಮ್. ಸೊ ನನಗನ್ಸುತ್ತೆ, ನಾನು ಡಿಸೈಡ್ ಮಾಡಿರೋದು ಚೆನ್ನಾಗಿದೆ ಅಂತ ಅನಿಸುತ್ತೆ. ಸೊ ನಿಮ್ಗೇನು ಅನಿಸುತ್ತೆ ಕಮೆಂಟ್ ಮಾಡಿ. ನಾನು ನೆಕ್ಸ್ಟು 3 ಲೀಟರ್ದು ಫಾರ್ಚುನರ್ ತೊಗೊಳ್ಳೋಬಾರ್ದು.